ಓಕೆ. ಇವಾಗ ಏನು ಮಾಡೋಣಪ್ಪ ಅಂತಂದರೆ ಕರೆಂಟ್ ಅಫೇರ್ಸ್ನ ಒಂದು ಸ್ವಲ್ಪ ಸೈಡಲ್ಲಿಟ್ಟು ಮೇನ್ ಟಾಪಿಕ್ ಇರುವಂಥ ಒಂದು ಟಾಪಿಕ್ ನಾವು ಇಲ್ಲಿ ಬಂದುಬಿಡೋಣ. ಏನಪ್ಪ ಅಂದರೆ ಅದು ಭೂಗೋಳಶಾಸ್ತ್ರ. ಅದು ಏನಲ್ಲಿ ಜಿಯೋಗ್ರಫಿ ಅಂತ ಏನು ಮಾಡ್ತೀವಿ ನಾವಿಲ್ಲಿ ಒಂದು ಸಬ್ಜೆಕ್ಟ್ನ ತೆಗೆದುಕೊಂಡು ಬಂದಿದ್ದೀನಿ. ಏನು ಜಿಯೋಗ್ರಫಿ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಅಂತಂದರೆ ನಾವು ಇಲ್ಲಿ ನೀವು ಭಾಳ ಇಂಪಾರ್ಟೆಂಟಾಗಿ ಈ ಒಂದು ಸಬ್ಜೆಕ್ಟನ್ನು ಯಾಕೆ ನಾನು ಇಷ್ಟು ಒತ್ತು ಕೊಟ್ಟು ಇದೇ ಟಾಪಿಕನ್ನು ಯಾಕೆ ಮೊದಲಿಗೆ ಆಯ್ಕೆ ಮಾಡ್ಕೊಂಡಿದ್ದೀನಪ್ಪ ಅಂತಂದರೆ, ಇವಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಹೋಗುವಂಥ ಕೆಲವೊಂದಿಷ್ಟು ಭೂಕಂಪಗಳಿರ್ಬೋದು, ಭಾರತದಲ್ಲಿ ಆಗುವಂಥ ಕೆಲವೊಂದಿಷ್ಟು ಮಳೆಗಳಿರ್ಬೋದು, ಕೆಲವೊಂದಿಷ್ಟು ಮಣ್ಣಿನ ಫಲವತ್ತತೆ, ಮಣ್ಣಿನ ಬದಲಾವಣೆಗಳು ನೋಡ್ತಿರ್ಬೋದು, ವಾತಾವರಣದಲ್ಲಿ ಬದಲಾವಣೆಗಳು ನೋಡ್ತಾ ಇರ್ಬೋದು, ರೈಟ್. ಅದಾದ ನಂತರದಲ್ಲಿ ವರ್ಲ್ಡ್ ಆರ್ಡ್ರಲ್ಲಿ ಬದಲಾವಣೆಗಳು ನೋಡ್ತಾ ಇರ್ಬೋದು, ಅಥವಾ ಮಿಡಲ್ ಈಸ್ಟಲ್ಲಿ ಆಗುವಂತಹ ಕೆಲವೊಂದಿಷ್ಟು ವಾರ್ಗಳಿರ್ಬೋದು, ಅಲ್ಲಿ ಇಂಪಾರ್ಟೆನ್ಸನ್ನು ಹೊಂದಿರುವಂಥ ಒಂದು ಕೆಲವೊಂದಿಷ್ಟು ಪ್ರದೇಶಗಳಿರ್ಬೋದು, ಭಾರತದಲ್ಲಿರುವಂಥ ಕೆಲವೊಂದಿಷ್ಟು ಜಿಯೋಗ್ರಫಿಕಲ್ ಏರಿಯಾಗಳಿರ್ಬೋದು. ಹಾಗೆ ಅದನ್ನು ಅತಿ ಹೆಚ್ಚಾಗಿ ಪಾಯಿಂಟನ್ನು ಕೊಟ್ಟು ಏನು ಮಾಡ್ತಾರೆ ಅಂತಂದರೆ ಕ್ವಶನನ್ನು ಕೇಳಿರುವಂಥದ್ದು ಇರ್ತದೆ. ಹಾಗಾಗಿ ಈ ಒಂದು ಟಾಪಿಕನ್ನು ನಾನಿಲ್ಲಿ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅದೊಂದು ಭಾಳಷ್ಟು ಉತ್ತಮವಾದಂಥ ಒಂದು ಟಾಪಿಕನ್ನು ನಾನಿಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಮುಂಬರುವಂಥ ರೀತಿಯಾಗಿ ನಾನು ಏನು ಮಾಡ್ತೀನಿ ಅಂದರೆ ಬೇರೆ ಬೇರೆ ಟಾಪಿಕ್ಗಳನ್ನು ಬೇರೆ ಬೇರೆ ರೀತಿಯಾಗಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಏನು ಮಾಡೋಣ ಅಂತಂದರೆ ಈ ಒಂದು ಜಿಯೋಗ್ರಫಿ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಏನು ಜಿಯೋಗ್ರಫಿ ಅಂತಂದರೆ, ಮೊದಲಿಗೆ ಭೂಗೋಳಶಾಸ್ತ್ರ ಅಂತ ನಾವು ಕನ್ನಡದಲ್ಲಿ ಅಂತಂದರೆ, ಇಂಗ್ಲೀಷ್ನಲ್ಲಿ ಏನಂತಂದರೆ ಅದನ್ನು ಜಿಯೋಗ್ರಫಿ ಅಂತ ಹೇಳಿದ್ರೆ, ಅದು ಜಿಯೋಗ್ರಫಿ ಅಂತ ನಾವು ವರ್ಡ್ ಮೊದಲಿಗೆ ಎಲ್ಲಿಂದ ಬಂತಪ್ಪ ಅಂದರೆ ಗ್ರೀಕ್ ಒಂದು ಭಾಷೆಯಿಂದ ಏನು ಮಾಡ್ತೀವಿ ಇಲ್ಲಿ ಜಿಯೋಗ್ರಫಿ ಅನ್ನೋಂಥ ಒಂದು ವರ್ಡನ್ನು ಏನು ಮಾಡ್ತೀವಿ ನಾವಿಲ್ಲಿ ಕೇಳೋದಕ್ಕೆ ನಮ್ಗೆ ಇಲ್ಲಿ ಸಿಗ್ತದೆ. ಹಾಗಿದ್ರೆ ಇದರಲ್ಲಿ ಎರಡು ಶಬ್ದಗಳು ನಮಗಿಲ್ಲಿ ನೋಡೋದಕ್ಕೆ ಸಿಗ್ತದೆ. ಯಾವುವು? ಜಿಯೋ ಮತ್ತು ಗ್ರಾಫಿಕ್ ಅಂತೇಳಿ. ಜಿಯೋ ಅಂತಂದರೆ ಏನು? ಜಿಯೋ ಅಂತಂದರೆ ಭೂಮಿ. ಏನು? ಜಿಯೋ ಅಂತಂದರೆ ಭೂಮಿ, ಗ್ರಾಫಿಯಾ ಅಂತಂದರೆ ಅದು ವರ್ತನೆ, ಜಿಯೋಗ್ರಾಫಿಯಾ ಅಂತ ಏನು ಮಾಡ್ತೀವಿ ನಾವಿಲ್ಲಿ ಕಳೆಯುವಂಥದ್ದು. ಹಾಗಾಗಿ ಭೂಮಿ ಮತ್ತು ಜಿಯೋಗ್ರಾಫಿಯಾ ಅಂತ ಏನು ಮಾಡ್ತೀವಿ ನಾವಿಲ್ಲಿ ಈ ಒಂದು ಭೂಮಿಯ ಬಗ್ಗೆ ಅಥವಾ ಭೂಮಿಯ ವರ್ತನೆಯ ಬಗ್ಗೆ, ಭೂಮಿಯ ಬಗ್ಗೆ ತಿಳಿದುಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಏನು ಮಾಡ್ತೀವಿ ನಾವಿಲ್ಲಿ ಒಂದು ಜಿಯೋಗ್ರಫಿ ಅಥವಾ ಭೂಗೋಳಶಾಸ್ತ್ರ ಅಂತ ಏನು ಮಾಡ್ತೀವಿ ನಾವಿಲ್ಲಿ ಕಲಿತಾ ಬರ್ತೀವಿ, ರೈಟ್. ನೀವು ನೋಡ್ತೀವಿ ಕನ್ನಡ ಶಾಸ್ತ್ರ ಇರ್ಬೋದು, ಕನ್ನಡ ಶಾಸ್ತ್ರದ ಪಂಡಿತರು ಇರ್ಬೋದು, ಇಂಗ್ಲೀಷ್ ಶಾಸ್ತ್ರಗಳಿರ್ಬೋದು, ಆ ರೀತಿ ಕೇಳಿರ್ತೀರಿ. ಅದೇ ರೀತಿಯಾಗಿ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಭೂಗೋಳಶಾಸ್ತ್ರ ಕೂಡ ಏನು ಮಾಡ್ತಾರೆ, ಅದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನು ಮಾಡ್ತಾರೆ ಅಂತಂದರೆ ಅದನ್ನು ಆ ಟಾಪಿಕ್ನ ತೆಗೆದುಕೊಂಡು ಬಂದಿರೋಂಥದ್ದು. ಹಾಗಿದ್ರೆ ಇದನ್ನೇನು ಮಾಡ್ತಾರಪ್ಪ ಅಂದರೆ ಈ ಒಂದು ಪದವನ್ನು ಮೊದಲಿಗೆ ಬಳಸಿದವರು ಯಾರು, ಅಥವಾ ಈ ಒಂದು ಜಿಯೋಗ್ರಫಿ ಅನ್ನೋ ಅದ್ರ ಬಗ್ಗೆ ಟಾಪಿಕನ್ನು ತೆಗೆದುಕೊಂಡು ಬಂದವರು ಯಾರು, ಅದ್ರ ಬಗ್ಗೆ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವರು ಯಾರಪ್ಪ ಅಂತಂದರೆ ಮೊದಲಿಗೆ ಈ ಒಂದು ಬಳಕೆ ಮಾಡಿದವರಪ್ಪ ಅಂದರೆ ಯಾರೇ ಗ್ರೀಕ್ ದೇಶದ ಎರಿಟೋಸ್ಥಾನಿಸ್ ಅಂತ ಏನು ಮಾಡ್ತಾರೆ ಅಂದರೆ ಆ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಈ ಜಿಯೋಗ್ರಫಿಯಾ ಅನ್ನೋ ಒಂದು ವರ್ಡನ್ನು ಹುಟ್ಟಾಕ್ತಾನೆ ಮತ್ತು ಅದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನು ಮಾಡ್ತಾನೆ ಅಂದರೆ ಅವನು ಸ್ಟಾರ್ಟ್ ಮಾಡ್ತಾನೆ. ಹಾಗಾಗಿ ಅದಕ್ಕೆ ಅವರ ಒಂದು ಏನು ಮಾಡ್ತಾರೆ ಎರಿಟೋಸ್ಥಾನಿಸ್ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾರಪ್ಪ ಅಂದರೆ ಜಿಯೋಗ್ರಫಿ ಅನ್ನೋ ಪದವನ್ನು ಏನು ಮಾಡ್ತಾರೆ ಮೊದಲಿಗೆ ಬಳಕೆ ಮಾಡುವಂಥದ್ದು. ಅದಾದ ನಂತರದಲ್ಲಿ ಪ್ರಾಚೀನ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಏನು ಮಾಡ್ತೀನಿ ಅವ್ರನ್ನೇ ಯಾರೋ ಎರಿಟೋಸ್ಥಾನಿಸ್ ಅನ್ನೋಂಥ ವ್ಯಕ್ತಿನ ಏನು ಮಾಡ್ತೀನಿ ಪ್ರಾಚೀನ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಏನು ಮಾಡ್ತೀವಿ ನಾವಿಲ್ಲಿ ಅವರಿಗೆ ಕರಿತೀವಿ. ಅದಾದ ನಂತರದಲ್ಲಿ ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತಂದರೆ ಅಲೆಕ್ಸಾಂಡರ್ ವ್ಯಾನ್ ಹಂಬೋಲ್ಟ್ ಅನ್ನೋಂಥ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ನಾವಿಲ್ಲಿ ಆಧುನಿಕ ಯುಗದ ಒಂದು ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಏನು ಮಾಡ್ತೀವಿ ನಾವಿಲ್ಲಿ ಯಾರನ್ನ ಅಲೆಕ್ಸಾಂಡರ್ ವ್ಯಾನ್ ಹಂಬೋಲ್ಟ್ ಅನ್ನೋಂಥ ವ್ಯಕ್ತಿಯನ್ನು ಏನು ಮಾಡ್ತೀವಿ ನಾವಿಲ್ಲಿ ಕರಿತೀವಿ, ರೈಟ್. ಹಾಗಿದ್ದರೆ ನಾವಿಲ್ಲಿ ಅತಿ ಮುಖ್ಯವಾಗಿ ನಾವು ಭೂಗೋಳಶಾಸ್ತ್ರದಲ್ಲಿ ಕಲಿಯಬೇಕಾದಂಥದ್ದು ಏನು, ಎಲ್ಲಿಂದ ಯಾವ ಟಾಪಿಕ್ನ ನಾವು ಇಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ನಿಮಗೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರ್ತದೆ, ರೈಟ್. ಹಾಗಿದ್ದಾಗ ನಾವು ಏನು ಮಾಡ್ತೀವಿ ಅಂತಂದರೆ ಮೊದಲಿಗೆ ಈ ಭೂಮಿಯ ಉಗಮದಿಂದ ಸ್ಟಾರ್ಟ್ ಮಾಡಬೇಕಾಗ್ತದೆ. ಭೂಮಿ ಹೆಂಗೆ ಉಗಮ ಆಯಿತು, ಭೂಮಿಯ ಮೊದಲನೇ ಕಡೆ ಯಾವ ರೀತಿ ಆಗಿತ್ತು, ಅದೆಲ್ಲವನ್ನು ನಾವಿಲ್ಲಿ ಕಲಿಬೇಕಾದ್ರೆ ಮೊದಲಿಗೆ ಬರಬೇಕಾದ್ದೇನಿಲ್ಲ ನಮ್ಮಲ್ಲಿ ಸೌರವ್ಯೂಹವನ್ನು ಏನು ಮಾಡೋದು ನಮ್ಮಲ್ಲಿ ಮೊದಲಿಗೆ ಸ್ಟಡಿ ಮಾಡಬೇಕಾಗ್ತದೆ. ಸೌರವ್ಯೂಹ ಸ್ಟಡಿ ಮಾಡಿದ ನಂತರದಲ್ಲಿ ಏನು ಮಾಡ್ತಾರೆ ಅಂತಂದರೆ ಅದಕ್ಕಷ್ಟು ಹಲವಾರು ಥಿಯರಿಗಳನ್ನು ಹೇಳ್ತಾ ಹೋಗ್ತಾರೆ. ಹಲವಾರು ಥಿಯರಿಗಳನ್ನ ನಾವಿಲ್ಲಿ ಡಿಸ್ಕಷನ್ ಮಾಡೋದು ಬೇಡ. ನಾವು ನೇರವಾಗಿ ಟಾಪಿಕ್ಗಳಲ್ಲಿರುವಂಥ ಮೇನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇರುವಂಥ ಕೆಲವೊಂದಿಷ್ಟು ಟಾಪಿಕ್ಗಳನ್ನ ಏನು ಮಾಡ್ತೀನಿ ನಮಗಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಸೌರವ್ಯೂಹ ಅಂತಂದ್ರೆ ನಾವಿಲ್ಲಿ ಮೊದಲಿಗೆ ಕಲಿಬೇಕಾಗಿರುವಂಥದ್ದು. ಹಾಗಾಗಿ ಸೌರವ್ಯೂಹ ಅಂತಂದರೆ ಏನಿಲ್ಲಿ ಗ್ರಹಗಳು, ಉಪಗ್ರಹಗಳು, ಧೂಮಕೇತುಗಳು, ಕ್ಷುದ್ರ ಗ್ರಹಗಳು ಹಾಗೂ ಉಲ್ಕೆಗಳನ್ನು ಒಳಗೊಂಡ ಸೂರ್ಯನ ಪರಿವಾರಕ್ಕೆ ನಾವೇನು ಮಾಡ್ತೀವಿ ಸೌರವ್ಯೂಹ ಅಂತ ಏನು ಮಾಡ್ತೀವಿ ಇಲ್ಲಿ ಕರಿತೀವಿ, ರೈಟ್. ಹಾಗಿದ್ರೆ ಈ ಸೌರವ್ಯೂಹ ನಾವು ಯಾಕೆ ಕರಿತೀವಿ, ಸೌರವ್ಯೂಹ ನಮ್ಗೆ ಯಾಕೆ ಬೇಕಾಗ್ತದೆ ಅಂತ ನಾವಿಲ್ಲಿ ನೋಡೋದಾದರೆ ಸೂರ್ಯನ ವಾತಾವರಣದಲ್ಲಿ ಅಥವಾ ಸೂರ್ಯನ ಒಂದು ಸುತ್ತಮುತ್ತಲಿನ ಒಂದು ಗುರುತ್ವಾಕರ್ಷಣ ಬಲದ ಇಟ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಸೂರ್ಯ ಈ ಒಂದು 8 ಗ್ರಹಗಳನ್ನ ಆ್ಯಕ್ಚುಲಿ 9 ಗ್ರಹಗಳಿದ್ದವು ಅದನ್ನೇನು ಮಾಡಿದ ಅಂದರೆ ಒಂದು ಪ್ಲೂಟೋ ಅಂತ ಗ್ರಹವನ್ನು ಏನು ಮಾಡಿದ್ರೆ ಅವರು ತೆಗೆದು ಹಾಕಿ 2007ರಲ್ಲಿ ಏನು ಮಾಡಿದ್ರೆ ಅಂತ ಅದು ಗ್ರಹ ಅಲ್ಲ, ಅದು ಗ್ರಹದ ಒಂದು ಆಕಾರವನ್ನು ಪಡೆದುಕೊಂಡಿಲ್ಲ. ಹಾಗಾಗಿ ಏನು ಮಾಡಿದ್ರೆ ಅಂತ ಅದನ್ನು 9ನೇ ಗ್ರಹವನ್ನು ಏನು ಮಾಡಿ ತೆಗೆದುಬಿಟ್ಟು ಏನು ಮಾಡಿದ್ದಾರೆ ಅಂತಂದರೆ 8 ಗ್ರಹಗಳನ್ನು ಮಾತ್ರ ಏನು ಮಾಡಿದ್ದಾರೆ ಅಂತಂದರೆ ಇವಾಗ ನಾವಿಲ್ಲಿ ನೋಡುವಂಥದ್ದು.
ರೈಟ್. ಹಾಗಾಗಿ ಆ 8 ಗ್ರಹಗಳು ಏನು ಮಾಡ್ತಾವಪ್ಪ ಅಂದರೆ ಸೂರ್ಯನ ಒಂದು ಗುರುತ್ವಾಕರ್ಷಣೆ ಸುತ್ತಲೂ ಏನು ಮಾಡ್ತಾವೆ ಅಂದರೆ ಅವು ತಿರುಗುವಂಥದ್ದು, ರೈಟ್. ಅದು ಮುಂದೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ, ರೈಟ್. ಹಾಗಾಗಿ ಆ ಸೂರ್ಯನ ಒಂದು ವ್ಯೂಹ ಸೌರ ವ್ಯೂಹವನ್ನು ಏನು ಮಾಡ್ತೇವೆ ಅಂದರೆ ಇಲ್ಲಿ ಒಂದು ಆ ಸೌರ ವ್ಯೂಹದ ಸುತ್ತಮುತ್ತಲಿರುವಂಥ ಗ್ರಹಗಳಿರ್ಬೋದು, ಕ್ಷುದ್ರ ಗ್ರಹಗಳಿರ್ಬೋದು, ಉಲ್ಕೆಗಳಿರ್ಬೋದು, ಧೂಮಕೇತುಗಳಿರ್ಬೋದು, ರೈಟ್. ಉಪಗ್ರಹಗಳಿರ್ಬೋದು. ಉಪಗ್ರಹಗಳಂದ್ರೆ ಏನೇ ಒಂದು ಗ್ರಹದ ಅದಕ್ಕೆ ಒಂದು ಮತ್ತೊಂದು ಗ್ರಹ, ಫಾರ್ ಎಕ್ಸಾಂಪಲ್ ಭೂಮಿಗೆ ಉಪಗ್ರಹ ಯಾವುದಪ್ಪ ಅಂದರೆ ಅದು ಚಂದ್ರ, ರೈಟ್. ಹಾಗಾಗಿ ಅಂತಾರೆ ಒಂದು ಉಪಗ್ರಹಗಳಿರ್ಬೋದು, ಕ್ಷುದ್ರ ಗ್ರಹಗಳಿರ್ಬೋದು, ಎಲ್ಲವನ್ನ ಏನು ಮಾಡ್ತಾ ಒಳಗೊಂಡಂಥ ಒಂದು ವ್ಯೂಹ ಅಥವಾ ಒಂದು ಸರೌಂಡಿಂಗ್ ಸರ್ಕಲ್ ಅಂತ ಏನು ಹೇಳ್ತೀವಲ್ಲ, ಆ ಸರ್ಕಲ್ಗೆ ಏನು ಮಾಡ್ತಾ ಅಂತಾರೆ ಅಂದರೆ ನಾವಿಲ್ಲಿ ಸೌರ ವ್ಯೂಹ ಅಂತ ಏನು ಮಾಡ್ತೀವಿ ನಾವಿಲ್ಲಿ ಕರೆಯುವಂಥದ್ದು, ರೈಟ್. ಹಾಗಾದರೆ ಈ ಸೌರ ವ್ಯೂಹ ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂತಂದರೆ ನಾವಿಲ್ಲಿ ನೋಡೋದಾದರೆ 5 ಬಿಲಿಯನ್ ವರ್ಷಗಳ ಹಿಂದೆ ಏನಾಯ್ತಂದರೆ ಈ ಸೌರ ವ್ಯೂಹ ಏನಾಯಿತು ಉಗಮವಾಯಿತು 5 ಬಿಲಿಯನ್ ವರ್ಷಗಳ ಹಿಂದೆ, ರೈಟ್. 5 ಬಿಲಿಯನ್ ವರ್ಷಗಳ ಹಿಂದೆ ಏನಾಯ್ತಪ್ಪ ಅಂತಂದರೆ ಈ ಒಂದು ಸೂರ್ಯ ಅನ್ನೋದು ಏನಪ್ಪ ಅಂದರೆ ಇದೊಂದು ನಕ್ಷತ್ರ. ಸೂರ್ಯ ಅನ್ನೋದೊಂದು ಏನಪ್ಪ ಇದು ನಕ್ಷತ್ರ. ಭೂಮಿಗೆ ಹತ್ತಿರವಿರುವಂಥ ಒಂದೇ ಒಂದು ನಕ್ಷತ್ರ ಯಾವುದಪ್ಪ ಅಂದ್ರೆ ಅದು ಭೂಮಿಗೆ ಹತ್ತಿರವಿರುವಂಥ ಅತಿ ಹತ್ತಿರವಿರುವಂಥ ಒಂದು ನಕ್ಷತ್ರ ಯಾವುದಪ್ಪ ಅಂದ್ರೆ ಅದು ಸೂರ್ಯ. ಹಾಗಾಗಿ ಸೂರ್ಯನ ಸುತ್ತಮುತ್ತಲು ಏನು ಮಾಡ್ತಾರಪ್ಪ ಅಂದರೆ ಇವು ಗ್ರಹಗಳನ್ನ ಏನು ಮಾಡ್ತಾರೆ ಸುತ್ತುವಂಥದ್ದು ಇರ್ತದೆ. ಹಾಗಾಗಿ ಆ ಸೂರ್ಯ ವ್ಯೂಹ ಏನಾಯ್ತಪ್ಪ ಸೌರ ವ್ಯೂಹ ಏನಾಯ್ತು ಅಂದರೆ 5 ಬಿಲಿಯನ್ ವರ್ಷಗಳ ಹಿಂದೆ ಏನಾಯ್ತು ಅಂದರೆ ಇದು ಉಗಮವಾಯಿತು. ಏನು ಉಗಮ ಆಯಿತು, ಮೊದಲು ಸೂರ್ಯ ಬಿಟ್ಕೊಂಡ್ರೆ ಆ ಸೂರ್ಯನ ಸುತ್ತಮುತ್ತಲ ಸೂರ್ಯ ಏನಾಯ್ತಪ್ಪ ಅಂದರೆ ಕಾದು ಏನಾಯ್ತು ಅಂದರೆ ಅದು ಬ್ಲಾಸ್ಟ್ ಆಯಿತು. ಬ್ಲಾಸ್ಟ್ ಆದ ನಂತರದಲ್ಲಿ ಒಂದು ಸರೌಂಡಿಂಗ್ ಹೊಂದಿರುವಂಥ ಒಂದು ಸುತ್ತಮುತ್ತಲಿರುವಂಥ ಅದರ ಒಂದು ಸರೌಂಡಿಂಗ್ ಅದು ಗುರುತ್ವಾಕರ್ಷಣೆಗೆ ಕೆಲವೊಂದಿಷ್ಟು ಸಣ್ಣ ಚೂರುಗಳಿರ್ಬೋದು, ಸಣ್ಣ ಒಂದು ಗಾತ್ರದಲ್ಲಿರ್ಬೋದು, ಕೆಲವೊಂದಿಷ್ಟು ಗ್ರಹಗಳು ದೊಡ್ಡ ಆಕಾರದಲ್ಲಿರುವಂಥ ಒಂದು ಗ್ರಹಗಳಾಗಿರ್ಬೋದು, ಇವೆಲ್ಲವನ್ನ ಏನು ಮಾಡ್ತಪ್ಪ ಅಂದರೆ ಸೂರ್ಯನ ಒಂದು ಉಗಮದಲ್ಲಿ ಆಗುವಂಥ ಒಂದು ಥಿಯರಿ ಇದೆ, ಅದಕ್ಕೊಂದು ದೊಡ್ಡ ಕಥೆನೇ ಇದೆ. ಅದನ್ನ ಏನು ಮಾಡ್ತೀನಿ ನಾನು ಯಾವಾಗಲೂ ಟೈಮ್ ಸಿಕ್ಕಾಗಿ ಹೇಳ್ತೀನಿ, ರೈಟ್. ಹಾಗಾಗಿ ಆ ಒಂದು ಸೂರ್ಯ ವ್ಯೂಹ ಸ್ಟಾರ್ಟ್ ಆಗಬೇಕಾದ್ರೆ ಏನಾಯ್ತಪ್ಪ ಅಂದರೆ 5 ಬಿಲಿಯನ್ ವರ್ಷಗಳ ಹಿಂದೆ ಏನಾಯ್ತಪ್ಪ ಅಂದರೆ ಅದು ಉಗಮವಾಯಿತು ಅಂತ ನಾವಿಲ್ಲಿ ನೋಡ್ಕೋತೀವಿ, ರೈಟ್. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಗ್ರಹಗಳು ತನ್ನದೇ ಆದ ನಿರ್ದಿಷ್ಟ ಚಲನಾಪಥವನ್ನು ಏನು ಮಾಡ್ತೇವೆ ಇಲ್ಲಿ ಕಕ್ಷಾ ಮಾರ್ಗ ಮತ್ತು ಅಥವಾ ಭೂಪಥ ಅಂತ ಏನು ಮಾಡ್ತೇವೆ ನಾವಿಲ್ಲಿ ಹೇಳುವಂಥದ್ದು. ಅಂದರೆ ಇಲ್ಲಿ ಸೌರವ್ಯೂಹ ಅಂತ ನಾವಿಲ್ಲಿ ತೆಗೆದುಕೊಂಡಾಗ ಸೌರವ್ಯೂಹದಲ್ಲಿ ಇರುವಂಥದ್ದೇನು ಏನಿದೆ ಮೊದಲಿಗೆ ಗ್ರಹಗಳು ಸ್ವಲ್ಪ ಎಲ್ಲದಕ್ಕಿಂತ ದೊಡ್ಡದಾಗಿರುವಂಥದ್ದು, ರೈಟ್. ಆ ಗ್ರಹಗಳನ್ನು ನೋಡ್ತೀವಿ. ಅದಾದ ನಂತರದಲ್ಲಿ ಅದರ ಒಂದು ಗ್ರಹಗಳ ಉಪಗ್ರಹಗಳನ್ನು ನೋಡ್ತಾ ಹೋಗ್ತೀವಿ. ಅದಾದ ನಂತರದಲ್ಲಿ ಧೂಮಕೇತುಗಳನ್ನು ನೋಡ್ತಾ ಹೋಗ್ತೀವಿ. ಅದಾದ ನಂತರದಲ್ಲಿ ಕ್ಷುದ್ರ ಗ್ರಹಗಳನ್ನು ನೋಡ್ತಾ ಹೋಗ್ತೀವಿ. ಹಾಗೂ ಉಲ್ಕೆಗಳನ್ನು ಕೂಡ ಏನು ಮಾಡ್ತೀವಿ ನಾವಿಲ್ಲಿ ಈ ಒಂದು ಸೌರವ್ಯೂಹದಲ್ಲಿ ಸುತ್ತಮುತ್ತ ಇರುವಂಥ ಒಂದು ವಾತಾವರಣದಲ್ಲಿ ಏನು ಮಾಡ್ತಾವೆ ಅಂದರೆ ಆ ಸೂರ್ಯನ ಸುತ್ತಮುತ್ತದಲ್ಲಿ ಏನು ಮಾಡ್ತಾವೆ ಅಂದರೆ ಅದರ ಒಂದು ಗುರುತ್ವಾಕರ್ಷಣೆ ಬಲವನ್ನು ಇಟ್ಕೊಂಡು ಏನು ಮಾಡ್ತಾವೆ ಅಂದರೆ ಸೂರ್ಯನ ಸುತ್ತವಂಥದ್ದು ಇವೆಲ್ಲವೂ ಏನು ಮಾಡ್ತಿರ್ತವೆ ಅದನ್ನು ರೌಂಡ್ ಹಾಕುವಂಥದ್ದು ಇರ್ತದೆ, ರೈಟ್. ಹಾಗಾಗಿ ಆ ಒಂದು ರೌಂಡ್ ಹಾಕುವಂಥ ಒಂದು ಗ್ರಹಗಳನ್ನು ಏನು ಮಾಡ್ತೇವೆ ನಾವಿಲ್ಲಿ ಆ ಒಂದು ಸೂರ್ಯನ ಸುತ್ತ ಇದೊಂದು ಸೂರ್ಯ ಆದರೆ ಇದರ ಸುತ್ತಮುತ್ತದಲ್ಲಿ ಆ ಒಂದು ಎಲ್ಲ ಗ್ರಹಗಳು ಸುತ್ತುವಂಥ ಒಂದು ಏನು ಮಾಡ್ತೇವೆ ಚಲನಾಪಥವನ್ನು ಅಥವಾ ಈಗ ಫಾರ್ ಎಕ್ಸಾಂಪಲ್ ನೀವು ದೇವ್ರ ಗುಡಿಗೆ ಹೋದರೆ ಏನು ಮಾಡ್ತೀರಪ್ಪ ಅಂತಂದರೆ ಆ ಒಂದು ಗುಡಿಯನ್ನು ಸುತ್ತ ಹಾಕ್ತಿರಲ್ಲ, ಆ ಸುತ್ತ ಹಾಕುವಂಥ ಪಥಕ್ಕೆ ಹೇಳ್ತೀವಿ ನಾವಿಲ್ಲಿ ಒಂದು ಪ್ರದಕ್ಷಿಣೆ ಅಂತ ಹೇಳ್ತೀವಿ, ಒಂದು ಗುಡಿಯ ಪ್ರದಕ್ಷಿಣೆ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಏನು ಮಾಡ್ತೇವೆ ಅಂತಂದರೆ ಒಂದು ಭೂ ಪ್ರದಕ್ಷಿಣೆ ಅಥವಾ ಕಕ್ಷಾ ಮಾರ್ಗ ಅಂತ ಕೂಡ ಏನು ಮಾಡ್ತೀವಿ ನಾವಿಲ್ಲಿ ಹೇಳ್ತೀವಿ, ರೈಟ್. ಫಾರ್ ಎಕ್ಸಾಂಪಲ್ ಇದೊಂದು ಬುಧ ಗ್ರಹ ಅಂತ ತಿಳ್ಕೊಳ್ಳಿ. ಈ ಬುಧ ಗ್ರಹ ಏನು ಮಾಡ್ತಾರಪ್ಪ ಅಂದರೆ ಸೂರ್ಯನ ಸುತ್ತ ಒಂದು ಏನು ಮಾಡ್ತದೆ ರೌಂಡ್ ಹಾಕುವಂಥದ್ದು. ಈ ಒಂದು ರೌಂಡ್ ಹಾಕುವಂಥ ಒಂದು ಪಥ ಇರ್ತದಲ್ಲ ಇದಕ್ಕೆ ಏನು ಮಾಡ್ತೀವಿ ನಾವಿಲ್ಲಿ ಕಕ್ಷಾ ಮಾರ್ಗ ಅಂತ ಅಥವಾ ಭೂಪಥ ಅಂತ ಏನು ಮಾಡ್ತೀವಿ ನಾವಿಲ್ಲಿ ಕರೆಯುವಂಥದ್ದು, ರೈಟ್. ಹಾಗಿದ್ರೆ ನಮಗಿಲ್ಲಿ ಸೂರ್ಯನ ಸುತ್ತಮುತ್ತ ಇರುವಂತಹ ಗ್ರಹಗಳು ಯಾವುವು 8 ಗ್ರಹಗಳಂತ ನಿಮ್ಗೆ ಹೇಳಿದ್ದೆ ನಾನು, ರೈಟ್. 8 ಗ್ರಹಗಳಲ್ಲಿ ಮುಖ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ ಅದರ ನಿಯರೆಸ್ಟ್ ಇರುವಂಥ ಗ್ರಹಗಳನ್ನ ಏನು ಮಾಡಿದ್ದೀನಿ ನಿಮಗಿಲ್ಲಿ ತೋರಿಸುವಂಥದ್ದು. ಇಲ್ಲಿ ಮುಂದೆ ಜಾಗ ಎಲ್ಲ ಉದ್ದೇಶಕ್ಕೋಸ್ಕರ ಏನು ಮಾಡಿದೆ ಅಂತಂದರೆ ಕೆಳಗಡೆ ಅದನ್ನ ಏನು ಮಾಡಿದ್ದೀನಿ ನಾನಿಲ್ಲಿ ಬರೆದಿರುವಂಥದ್ದು. ಹಾಗಾಗಿ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ 8 ಗ್ರಹಗಳನ್ನು ಏನು ಮಾಡ್ತೀವಿ ನಾವಿಲ್ಲಿ ಸೂರ್ಯನ ಸುತ್ತಲೇ ತಿರುಗುವಂಥ ಅಥವಾ ಸೂರ್ಯನ ಕಕ್ಷಾ ಮಾರ್ಗದಲ್ಲಿ ಸುತ್ತುವಂತಹ 8 ಗ್ರಹಗಳನ್ನ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ, ರೈಟ್. ಹಾಗಾಗಿ ಮೊದಲನೇದು ಯಾವುದು ಸೂರ್ಯನ ಸಮೀಪ ಇರುವಂತಹ ಗ್ರಹ ಯಾವುದು ಬುಧ. ಸೂರ್ಯನಿಂದ ಅತಿ ದೂರದಲ್ಲಿರುವಂಥ ಗ್ರಹ ಯಾವುದಾದ್ರು ನೆಪ್ಚೂನ್, ರೈಟ್. ಹಾಗಾಗಿ ಈ ಒಂದು ಗ್ರಹಗಳನ್ನ ಏನು ಮಾಡ್ತೀವಿ ನಾವಿಲ್ಲಿ 1 by 1 ಏನು ಮಾಡಬೇಕು ನಾವಿಲ್ಲಿ ನೆನಪಿಟ್ಕೋಬೇಕು. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್. ಇದರಲ್ಲಿ ಕೆಂಪು ಗ್ರಹ ಅಂತ ಏನು ಮಾಡ್ತೀವಿ ನಾವಿಲ್ಲಿ ಮಂಗಳ ಗ್ರಹವನ್ನು ಕರೆದರೆ, ಅತಿ ದೊಡ್ಡ ಗ್ರಹ ಅಂತ ಏನು ಮಾಡ್ತೀವಿ ಗುರು ಗ್ರಹನ ಕರಿತೀವಿ. ಉಂಗುರಾಕಾರದ ಗ್ರಹ ಉಂಗುರಾಕಾರದ ಗ್ರಹ ಯಾವುದಂತ ಹೇಳಿದ್ರೆ ಅದು ಶನಿ ಗ್ರಹ ಅಂತ ಏನು ಮಾಡ್ತೀವಿ ನಾವಿಲ್ಲಿ ಕರೆಯುವಂಥದ್ದು. ಹಾಗಾಗಿ ಕೆಂಪು ಗ್ರಹ ಮಂಗಳ, ಮತ್ತು ದೊಡ್ಡ ಗ್ರಹ ಗುರು ಆಗಿರ್ತದೆ, ಮತ್ತು ಶನಿ ಗ್ರಹ ಏನಾಗಿರ್ತದೆ ಇಲ್ಲಿ ಉಂಗುರ ಆಕಾರದಲ್ಲಿರುವಂಥ ಒಂದು ಗ್ರಹ ಅಂತಂದರೆ ಅದರ ಸುತ್ತಮುತ್ತಲು ಅತಿ ಹೆಚ್ಚಾಗಿ ಏನು ಮಾಡ್ತಾ ಅಂತಂದರೆ ಈ ಒಂದು
ಧೂಮಕೇತುಗಳು ಮತ್ತು ಕ್ಷುದ್ರ ಗ್ರಹಗಳೇನು ಮಾಡ್ತಾರೆ ಅಂದರೆ ಅತಿ ಹೆಚ್ಚಾಗಿ ಒಂದು ಈ ಶನಿ ಗ್ರಹದ ಸುತ್ತಮುತ್ತಲೇ ಇರುವಂಥದ್ದು ಏನು ಮಾಡ್ತೀವಿ, ಅದು ನೋಡೋದಕ್ಕೆ ಸೇಮ್ ಉಂಗುರ ರೀತಿ ಕಾಣ್ತದೆ. ಹಾಗಾಗಿ ಅದನ್ನ ಏನು ಮಾಡ್ತೀವಿ, ಉಂಗುರ ಆಕಾರದ ಗ್ರಹ ಅಂತ ಏನು ಮಾಡ್ತೀವಿ ನಾವು ಇಲ್ಲಿ ಕರಿತೀವಿ. ಮತ್ತು ಅವಳಿ ಗ್ರಹಗಳು ಅಂತ ಏನು ಮಾಡ್ತೀವಿ ಇಲ್ಲಿ ಶುಕ್ರ ಮತ್ತು ಭೂಮಿಯನ್ನು ಏನು ಮಾಡ್ತೀವಿ ನಾವು ಇಲ್ಲಿ ಕರೆಯುವಂಥದ್ದು. ಯಾಕಪ್ಪ ಅಂದರೆ ಸೈಜ್ನಲ್ಲಿ ಇರ್ಬೋದು, ನೋಡೋದಕ್ಕೆ ಇರ್ಬೋದು, ಎರಡೂ ಸೇಮ್ ಆ್ಯಸ್ ಟು ಸೇಮ್ ಇರೋದರಿಂದ ಶುಕ್ರ ಮತ್ತು ಭೂಮಿ ಏನು ಮಾಡ್ತೀವಿ ಅವಳಿ ಗ್ರಹಗಳು ಅಂತ ಕೂಡ ಏನು ಮಾಡ್ತೀವಿ ನಾವಿಲ್ಲಿ ಕರೆಯುವಂಥದ್ದು ಇರ್ತದೆ. ಹಾಗಾಗಿ ಈ ಎಲ್ಲ ಗ್ರಹಗಳಲ್ಲಿ ಏನು ಮಾಡ್ತೀವಿ ಅಂದರೆ ಮತ್ತೆ 2 ಪಾಠನ ಮಾಡ್ತೀವಿ ನಾವು. ಯಾವ 2 ಪಾಠ ಅಂತ ಹೇಳಿದ್ರೆ ಆಂತರಿಕ ಗ್ರಹಗಳು ಮತ್ತು ಬಾಹ್ಯ ಗ್ರಹಗಳು ಅಂತೇಳಿ. ಆಂತರಿಕ ಗ್ರಹಗಳು ಅಂದರೆ ಏನಿಲ್ಲಿ ಸೂರ್ಯನ ನಿಯರೆಸ್ಟ್ ಇರುವಂತಹ 4, ಸೂರ್ಯನ ಹತ್ತಿರದಲ್ಲಿರುವಂಥ 4 ಗ್ರಹಗಳು, ಅಂದರೆ ಸೂರ್ಯನ ಒಂದು ಪಥದಲ್ಲಿ ಅತಿ ಹೆಚ್ಚಾಗಿ ಒಳಗಡೆ ಇರುವಂಥ 4 ಗ್ರಹಗಳು ಯಾವಪ್ಪ ಅಂದರೆ ಅವು ಬುಧ, ಶುಕ್ರ, ಭೂಮಿ ಮತ್ತು ಮಂಗಳ. ಇವು 4 ಗ್ರಹಗಳು ಯಾವಪ್ಪ ಅಂದರೆ ಅವು ಆಂತರಿಕ ಗ್ರಹಗಳು ಅಂತ ಏನು ಮಾಡ್ತೀವಿ ನಾವಿಲ್ಲಿ ಕರೆಯುವಂಥದ್ದು. ಇನ್ನು ಬಾಹ್ಯ ಗ್ರಹಗಳು ಯಾವಪ್ಪ ಅಂತಂದರೆ ಅವು ಗುರುಗ್ರಹ, ಶನಿ, ಯುರೇನಸ್ ಮತ್ತು ನೆಪ್ಚೂನ್. ಇವು 4 ಗ್ರಹಗಳನ್ನ ಏನು ಮಾಡ್ತೀವಿ ನಾವಿಲ್ಲಿ ಬಾಹ್ಯ ಗ್ರಹಗಳು ಅಂತ ಏನು ಮಾಡ್ತೀವಿ ನಾವಿಲ್ಲಿ ಕರೆಯುವಂಥದ್ದು. ಅಂದರೆ ಸೂರ್ಯನ ಬಿಟ್ಟು ಅತಿ ದೂರದಲ್ಲಿ ಇರುವಂಥ 4 ಗ್ರಹಗಳಿವು, ರೈಟ್. ಹಾಗಾಗಿ ಇವನ್ನ 4 ಆಂತರಿಕ ಗ್ರಹಗಳು ಮತ್ತು 4 ಬಾಹ್ಯ ಗ್ರಹಗಳು ಅಂತ ಏನು ಮಾಡ್ತೀವಿ ನಾವಿಲ್ಲಿ ಕನ್ಸಿಡರ್ನ ಮಾಡ್ತೀವಿ, ರೈಟ್. ಇಲ್ಲಿ ಇಂಪಾರ್ಟೆಂಟಾಗಿ ನಾವು ತಿಳ್ಕೊಬೇಕಾಗಿದ್ದಪ್ಪ ಏನಪ್ಪ ಅಂತಂದರೆ ಈ ಒಂದು ಈ ಒಂದು ಸೌರ ವ್ಯೂಹವನ್ನು ಅಥವಾ ಒಂದು ಜಿಯೋಗ್ರಫಿಯನ್ನು ಅಥವಾ ಭೂಗೋಳಶಾಸ್ತ್ರವನ್ನು ಅಧ್ಯಯನ ಮಾಡೋದಕ್ಕೆ ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಭಾಳಷ್ಟು ಇಂಪಾರ್ಟೆಂಟಾಗಿ ಮೊದಲಿಗೆ ನಾವು ತಿಳ್ಕೊಬೇಕಾಗಿರಪ್ಪ ಅಂದರೆ ಸೂರ್ಯನ ಉಗಮ ಮತ್ತು ಅದರ ಸುತ್ತಮುತ್ತಲಿರುವಂತಹ ಗ್ರಹಗಳ ಉಗಮ, ಅದು ಯಾವ ರೀತಿಯಾಗಿ ಸೂರ್ಯನ ಸುತ್ತುತ್ತದೆ ಅನ್ನೋದನ್ನು ನಿಮಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಿರುವಂಥದ್ದು, ರೈಟ್. ಅದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಪ್ಪ ಅಂತಂದರೆ ಅತಿ ಹೆಚ್ಚಾಗಿ ಈ ಒಂದು ಭೂಗೋಳಶಾಸ್ತ್ರದಲ್ಲಿ ಹಳೆಯ ಒಂದು ಕ್ವಶನ್ಗಳನ್ನು ತೆಗೆದುಕೊಂಡು ಹಳೆಯ ಕ್ವಶನ್ ಪೇಪರ್ಗಳನ್ನು ತೆಗೆದುಕೊಂಡ್ರೆ ಇದರ ಮೇಲೆ ಅತಿ ಹೆಚ್ಚಾಗಿ ಕ್ವಶನ್ಗಳು ಬಂದಿರುವಂಥದ್ದು, ರೈಟ್. ಹಾಗಾಗಿ ಅತಿ ಹೆಚ್ಚಾಗಿ ಇದರ ಮೇಲೆ ಕ್ವಶನ್ ಬರುವಂಥದ್ದು ಜಾಸ್ತಿ ಇರ್ತದೆ. ಬಟ್ ನಿಯರಾಗಿ ರೀಸೆಂಟಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಅತಿ ಹೆಚ್ಚಾಗಿ ಕ್ವಶನ್ಗಳು ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಇರುವಂಥ ಕ್ವಶನ್ಗಳನ್ನ ಏನು ಮಾಡ್ತಾರೆ ಇಲ್ಲಿ ಕೇಳಿರುವಂಥದ್ದು ಜಾಸ್ತಿ ಇರ್ತದೆ. ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಯಾಕಪ್ಪ ಅಂತಂದರೆ ನೋಡ್ತೀರಾ ನೀವು, ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಮಳೆ ಬೀಳುವ ಪ್ರದೇಶಗಳು ಯಾವುದು, ಅಥವಾ ಭಾರತದಲ್ಲಿ ಅತಿ ಹೆಚ್ಚಾಗಿ ಮಳೆ ಬೀಳುವ ಪ್ರದೇಶ ಯಾವುದು, ಅತಿ ಹೆಚ್ಚಾಗಿ ಈ ವರ್ಷ ಅತಿ ಹೆಚ್ಚಾಗಿ ಬಿಸಿಲು ಪ್ರದೇಶ ಯಾವುದು, ಅಥವಾ ಈ ವರ್ಷ ಅತಿ ಹೆಚ್ಚಾಗಿ ಮಳೆ ಬಿದ್ದಂಥ ಪ್ರದೇಶ ಯಾವುದು, ರೈಟ್. ಈ ರೀತಿಯಂಥ ಕ್ವಶನ್ಗಳನ್ನ ಅತಿ ಹೆಚ್ಚಾಗಿ ನಾವಿಲ್ಲಿ ಕೇಳೋದಕ್ಕೆ ಸಿಗ್ತದೆ. ಮತ್ತು ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತ ಹೇಳಿ ನಾವಿಲ್ಲಿ ಒಂದು ಕ್ವಶನ್ನ ಕೇಳ್ತೀವಿ. ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂದರೆ GI ಟ್ಯಾಗ್ ಅಂತ ಬರ್ತದೆ. GI ಟ್ಯಾಗ್ ಅಂತಂದರೆ ಇಲ್ಲಿ ಅತಿ ಹೆಚ್ಚಾಗಿ ಇಳಿಕಲ್ ಮೂಲದಲ್ಲಿರುವಂಥ ಶಿಲೆ ಇರ್ಬೋದು, ಗೋಕಾಕ್ ಕರದಂಟೆ ಇರ್ಬೋದು, ಬೆಳಗಾವಿ ಕುಂದ ಇರ್ಬೋದು, ರೈಟ್. ಈ ರೀತಿಯಾಗಿ ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಇರ್ಬೋದು. ಅಂದರೆ ಇವೆಲ್ಲ ಜಿಯೋಗ್ರಾಫಿಕಲ್ ಇಂಡಿಕೇಶನ್, ಅದೇ ಪ್ರದೇಶದಲ್ಲಿ ಬೆಳೆದು ಅದೇ ಪ್ರದೇಶದಲ್ಲಿ ಪ್ರಸಿದ್ಧತೆಯನ್ನು ಪಡೆದುಕೊಂಡಂತಹ ಒಂದು ವಸ್ತುವನ್ನು ಏನು ಮಾಡ್ತೀವಿ ನಾವಿಲ್ಲಿ ರಾಮನಗರದ ರಾಮನಗರದ ಬೊಂಬೆಗಳು ಇರ್ಬೋದು, ರೈಟ್. ಈ ರೀತಿಯಾದಂಥ ಒಂದು ಕ್ವಶನ್ಗಳನ್ನು ನಾವಿಲ್ಲಿ ಅತಿ ಹೆಚ್ಚಾಗಿ ಕೇಳೋದಕ್ಕೆ ಸಿಗ್ತದೆ. ಹಾಗಾಗಿ ಅವು ಭಾಳಷ್ಟು ಇಂಪಾರ್ಟೆಂಟಾಗಿ ನಾವಿಲ್ಲಿ ನೋಡ್ಕೊತಾ ಹೋಗ್ತೀವಿ, ರೈಟ್. ಹಾಗಾಗಿ ಈ ಸೌರಮಂಡಲ ಯಾವ ರೀತಿ ಉಗಮವಾಯಿತು ಅದನ್ನು ಏನು ಮಾಡ್ತೀವಿ ಅಂದರೆ ನೆಕ್ಸ್ಟ್ ಟೈಮ್ ಯಾವಾಗಲೂ ನಿಮಗೆ ಇಲ್ಲಿ ಹೇಳುವಂಥದ್ದು ಇರ್ತದೆ. ಹಾಗಾಗಿ ಇಂಪಾರ್ಟೆಂಟಾಗಿ ಈ ಒಂದು ಟಾಪಿಕ್ಗಳನ್ನ ನಾವಿಲ್ಲಿ ಕವರ್ ಮಾಡ್ಕೋಬೇಕಾಗ್ತದೆ. ಮುಂಬಂದು ಏನಪ್ಪ ಅಂದರೆ ಸ್ವಲ್ಪ ವಿಶೇಷತೆಗಳನ್ನ ನಾವಿಲ್ಲಿ ನೋಡೋದಾದರೆ ಏನು ವಿಶೇಷತೆಗಳು ಅಂತಂದರೆ ಇಲ್ಲಿ ವಿಶೇಷತೆ ಒಂದು ಏನಪ್ಪ ಅಂದರೆ ಸೌರವ್ಯೂಹದಲ್ಲಿನ ಆಕಾಶಕಾಯಗಳ ಅಧ್ಯಯನಕ್ಕೆ ಏನು ಮಾಡ್ತೀವಿ ಇಲ್ಲಿ ಖಗೋಳಶಾಸ್ತ್ರ. ಅಂದರೆ ಇಲ್ಲಿ ಸೂರ್ಯ, ಈ ಒಂದು ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್ ಇರ್ಬೋದು, ಧೂಮಕೇತುಗಳಿರ್ಬೋದು, ಅಥವಾ ಉಪಗ್ರಹಗಳಿರ್ಬೋದು, ಅಥವಾ ಕ್ಷುದ್ರ ಗ್ರಹಗಳಿರ್ಬೋದು, ಅಥವಾ ಇವೆಲ್ಲವನ್ನ ಏನು ಮಾಡ್ತೀವಿ ಉಲ್ಕೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನು ಮಾಡ್ತೀವಿ ನಾವಿಲ್ಲಿ ಅತಿ ಹೆಚ್ಚಾಗಿ ಏನು ಮಾಡ್ತೀವಿ ಅದು ಖಗೋಳಶಾಸ್ತ್ರ ಅಂತ ಏನು ಮಾಡ್ತೀವಿ ನಾವಿಲ್ಲಿ ಕರಿತೀವಿ, ರೈಟ್. ಖಗೋಳಶಾಸ್ತ್ರ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಇವೆಲ್ಲದರ ಬಗ್ಗೆ ಅಧ್ಯಯನ ಮಾಡೋದನ್ನ ಏನು ಮಾಡ್ತೀವಿ ನಾವಿಲ್ಲಿ ಖಗೋಳಶಾಸ್ತ್ರ ಅಂತ ಏನು ಮಾಡ್ತೀವಿ ನಾವಿಲ್ಲಿ ಕರಿತೀವಿ. ನೆಕ್ಸ್ಟ್, ಗುರುತ್ವಾಕರ್ಷಣೆಯ ನಿಯಮವನ್ನು ಯಾರು ನೀಡಿದರು, ನೀಡಿದಂಥ ವ್ಯಕ್ತಿ ಯಾರಪ್ಪ ಅಂದರೆ ಅದು ನಿಮ್ಗೆಲ್ಲರೂ ಗೊತ್ತಿರುವಂತೆ ಐಸಾಕ್ ನ್ಯೂಟನ್ ಅವ್ರು ಏನು ಮಾಡ್ತಾರೆ ಅಂದರೆ ಗುರುತ್ವಾಕರ್ಷಣೆ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಯಾಕಪ್ಪ ಈ ಗುರುತ್ವಾಕರ್ಷಣೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ನೀವು ಪ್ರತಿಯೊಂದು ಗ್ರಹ ಇರ್ಬೋದು, ಪ್ರತಿಯೊಂದು ಉಲ್ಕೆಗಳಿರ್ಬೋದು, ಪ್ರತಿಯೊಂದು ಕ್ಷುದ್ರ ಗ್ರಹಗಳಿರ್ಬೋದು, ಅಥವಾ ಮತ್ತು ಪ್ರತಿಯೊಂದು ಉಪಗ್ರಹಗಳಿರ್ಬೋದು, ಎಲ್ಲದರಲ್ಲೂ ಏನು ಮಾಡ್ತೇವೆ ಗ್ರಹ ಇರ್ಬೋದು, ಉಪಗ್ರಹ ಇರ್ಬೋದು, ಉಲ್ಕೆಗಳಿರ್ಬೋದು, ಧೂಮಕೇತುಗಳಿರ್ಬೋದು, ಅಥವಾ ಇವೆಲ್ಲವನ್ನ ಏನು ಮಾಡ್ತೇನೆ ಅಂದರೆ ಕ್ಷುದ್ರ ಗ್ರಹ ಇರ್ಬೋದು, ಎಲ್ಲದರಲ್ಲೂ ಏನು ಮಾಡ್ತಾರೆ ಅದರದೇ ಆದ ಒಂದು ಗುರುತ್ವಾಕರ್ಷಣೆ ಇರ್ತದೆ. ಯಾಕೆ ಗುರುತ್ವಾಕರ್ಷಣೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ನಿಮಗೆ ಇಲ್ಲಿ ಕಾನ್ಸೆಪ್ಟನ್ನು ಹೇಳ್ತಾ ಹೋಗ್ತೀನಿ. ಒಂದು ಸೂರ್ಯನ ಸುತ್ತ ಈ ಒಂದು ಎಲ್ಲ ಗ್ರಹಗಳು, ಉಪಗ್ರಹಗಳು, ಕ್ಷುದ್ರ ಗ್ರಹಗಳು, ಧೂಮಕೇತುಗಳು ಎಲ್ಲವನ್ನು ಸುತ್ತಬೇಕಾದ್ರೆ ಅದಕ್ಕೆ ಒಂದು ಗುರುತ್ವಾಕರ್ಷಣೆ ಬಲ ಇರ್ತದೆ, ಅದನ್ನು ಎಳೆದುಕೊಂಡು ಇರುವಂಥ ಒಂದು ಬಲ ಇರ್ತದೆ. ಹಾಗಾಗಿ ಅದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಆ ಒಂದು ಗುರುತ್ವಾಕರ್ಷಣೆಯನ್ನು
ಕಂಡುಹಿಡಿದವರು, ಜಗತ್ತಿಗೆ ತಿಳಿಸೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದವರು ಯಾರಪ್ಪ ಅಂದರೆ ಅದು ಐಸಾಕ್ ನ್ಯೂಟನ್ ಅವ್ರು ಏನು ಮಾಡ್ತಾರೆ ಅಂದರೆ ಈ ಗುರುತ್ವಾಕರ್ಷಣೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಹಾಗಾಗಿ ಈ ಒಂದು ಸೂರ್ಯಗ್ರಹಣ ಅಥವಾ ಒಂದೆಲ್ಲ ಒಂದು ಖಗೋಳದ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಏನು ಮಾಡ್ತೀವಿ ನಾವಿಲ್ಲಿ ಖಗೋಳಶಾಸ್ತ್ರ ಅಂತ ಏನು ಮಾಡ್ತೀವಿ ನಾವಿಲ್ಲಿ ಕರಿತೀವಿ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಆಕಾಶ್ ಸರ್. ಇದು ಪ್ರೊಫೆಷ್ನಲ್ ಕೋಚಿಂಗ್ ಸೆಂಟರ್ ಕೋಚ್ರಿ. ಪ್ರಸ್ತುತ ದಿನದ ಕೆಲವೊಂದಿಷ್ಟು ವಿಚಾರಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಮತ್ತು ಇವತ್ತು ಹೊಸ ಟಾಪಿಕನ್ನು, ಹೊಸ ಒಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಹಾಗಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ಅಂದರೆ ಕರೆಂಟ್ ಅಫೇರ್ಸನ್ನು ಒಂದಿಷ್ಟು ವಿಚಾರ ನಾನು ನಿಮಗೆ ಡಿಸ್ಕಷನ್ ಮಾಡ್ತೀನಿ. ಯಾಕಪ್ಪ ಅಂತಂದರೆ ಕರೆಂಟ್ ಅಫೇರ್ಸು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಪ್ರತಿ ಎಕ್ಸಾಮ್ನಲ್ಲೂ ಏನು ಮಾಡ್ತಾರಪ್ಪ ಅಂದರೆ ಮಿನಿಮಮ್ ಏನಿಲ್ಲ ಅಂದ್ರೆ 7 ರಿಂದ 8 ಕ್ವಶನ್ ಮಿನಿಮಮ್, ಏನೂ ಕೇಳಿಲ್ಲ ಅಂತಂದ್ರೆ 7-8 ಕ್ವಶನ್ ಇರ್ತಪ್ಪ ಅಂದರೆ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ ಇದ್ದೇ ಇರ್ತದೆ. ಹಾಗಾಗಿ ಕರೆಂಟ್ ಅಫೇರ್ಸ್ ಜೊತೆಗೆ ಇವತ್ತಿನ ಈ ಒಂದು ಸೆಷನನ್ನು ಸ್ಟಾರ್ಟ್ ಮಾಡ್ತಾ ಅದ್ರ ಜೊತೆಗೆ ಇವತ್ತು ಒಂದು ಹೊಸ ಟಾಪಿಕನ್ನು ಅಥವಾ ಹೊಸ ವಿಷಯ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಆ ಹೊಸ ವಿಷಯ ಯಾವುದು ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ಅಲ್ಲಿ ನೀವು ನೋಡಿರ್ಬೋದು, ಅದು ಭೂಗೋಳಶಾಸ್ತ್ರವನ್ನು ನಿಮಗಿಲ್ಲಿ ಸ್ವಲ್ಪ ಪರಿಚಯ ಮಾಡಿಕೊಡ್ತಾ ಅದ್ರ ಬಗ್ಗೆ ಟಾಪಿಕನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮತ್ತು ಕೆಲವೊಂದಿಷ್ಟು ಟಾಪಿಕ್ಗಳನ್ನು ಯಾಕೆ ಚೂಸ್ ಮಾಡ್ಕೋತಾ ಇದ್ದೀನಿ ಅಂತಂದರೆ ಅವು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತವೆ ಮತ್ತು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನಿರ್ತದೆ ಅಂದರೆ ಅದು ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿರುತ್ತೆ ಮತ್ತು ಅತಿ ಹೆಚ್ಚು ಕ್ವಶನ್ಗಳನ್ನು ಅದರ ಮೇಲೆ ಕೇಳುವಂಥದ್ದಾಗಿರ್ತದೆ. ಹಾಗಾಗಿ ಅವು ನಿಮಗಿಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೋಸ್ಕರ ಅವನನ್ನು ನಾನಿಲ್ಲಿ ಟಾಪಿಕನ್ನು ತೆಗೆದುಕೊಳ್ತಾ ಇದ್ದೀನಿ. ಮೊದಲಿಗೆ ಕೆಲವೊಂದಿಷ್ಟು ಕರೆಂಟ್ ಅಫೇರ್ಸನ್ನು ಡಿಸ್ಕಷನ್ ಮಾಡ್ತಾ ಅದಾದ ನಂತರದಲ್ಲಿ ಮುಂದೆ ಹೋಗೋಣ. ಭಾರತದ ಮೊದಲ ಸಮಗ್ರ ಖಾಸಗಿ ಉಪಗ್ರಹ ಉತ್ಪಾದನಾ ಘಟಕ ಎಲ್ಲಿ ಅಡಿಪಾಯ ಹಾಕಲಾಯಿತು? ಏನು ಭಾರತದ ಸಮಗ್ರ ಖಾಸಗಿ ಉಪಗ್ರಹ ಉಡಾವಣಾ ಅಥವಾ ಉತ್ಪಾದನಾ ಘಟಕ, ಖಾಸಗಿ ಉಪಗ್ರಹ ಉಡಾವಣೆ ಮಾಡುವಂಥ ಒಂದು ಅದನ್ನು ಡೆವಲಪ್ಮೆಂಟ್ ಮಾಡುವಂಥ ಒಂದು ಯೂನಿಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದು ಖಾಸಗಿಯಾಗಿ ಅಥವಾ ಪ್ರೈವೇಟ್ ಓನರ್ಶಿಪ್ಪನ್ನು ತೆಗೆದುಕೊಂಡು ಅದು ಎಲ್ಲಿ ಸ್ಥಾಪನೆ ಆಗ್ತಾಯಿದೆಯಪ್ಪ ಅಂದರೆ ಅದು ಗುಜರಾತ್ನ ಸಂದನ್ನಲ್ಲಿ ಏನಾಗ್ತದೆ ಅಂದರೆ ಅದು ಒಂದು ಅಡಿಪಾಯನ ಹಾಕಲಾಗಿದೆ. ನೆಕ್ಸ್ಟ್, ಇತ್ತೀಚೆಗೆ ಮುಖ್ಯಮಂತ್ರಿ ಸೇಹತ್ ಯೋಜನೆ ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿತು? ಮುಖ್ಯಮಂತ್ರಿ ಸೇಹತ್ ಯೋಜನೆ ಇದು ಪಂಜಾಬ್ ಸರ್ಕಾರ ಏನು ಮಾಡ್ತಪ್ಪ ಅಂದರೆ ಈ ಒಂದು ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ. ನೆಕ್ಸ್ಟ್, ಇತ್ತೀಚೆಗೆ ನಿಧನರಾದ ಇಲ್ಯಾಷ್ ಪಾಷಾನ್ ಅಂತವ್ರು ಏನಪ್ಪ ಅಂದರೆ ಇವರು ಮಾಜಿ ಫುಟ್ಬಾಲ್ ಆಟಗಾರರಾಗಿರ್ತಾರೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ? ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಜನವರಿ 24 ಆಚರಣೆ ಮಾಡ್ತಾರೆ. ನೆಕ್ಸ್ಟ್, ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಜನವರಿ 24 ಆಚರಣೆ ಮಾಡ್ತಾರೆ. ನೆಕ್ಸ್ಟ್, ಕೆಲವೊಂದಿಷ್ಟು ಪ್ರಮುಖ ಹುದ್ದೆಗಳು ಕರ್ನಾಟಕ ರಾಜ್ಯದ ಕೆಲವೊಂದಿಷ್ಟು ಪ್ರಮುಖ ಹುದ್ದೆಗಳ ಬಗ್ಗೆ ನಿಮಗಿಲ್ಲಿ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಮೊದಲಿಗೆ ಕರ್ನಾಟಕದ ಮೊದಲ ಏನಪ್ಪ ಅಂತಂದರೆ ಕರ್ನಾಟಕದ ಮೊದಲ ಪ್ರಜೆ ಯಾರಾಗಿರ್ತಾರೆ? ಅವರು ರಾಜ್ಯಪಾಲರಾಗಿರ್ತಾರೆ. ಹಾಗಾಗಿ ಕರ್ನಾಟಕದ ರಾಜ್ಯಪಾಲರು ಯಾರಪ್ಪ ಅಂದರೆ ಇಲ್ಲಿ ತಾವರ್ ಚಂದ್ ಗೆಹ್ಲೋಟ್ ಅವರು ಆ ಒಂದು ಸ್ಥಾನದಲ್ಲಿರ್ತಾರೆ. ನೆಕ್ಸ್ಟ್, ಮುಖ್ಯಮಂತ್ರಿ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಸಿದ್ದರಾಮಯ್ಯ ಅವರು. ವಿಧಾನಸಭಾ ಸಭಾಧ್ಯಕ್ಷರಾಗಿರ್ತಾರೆ ಅಂದರೆ ಅವರು UT ಖಾದರ್. ವಿಧಾನಸಭಾ ಸಭಾಧ್ಯಕ್ಷರಾಗಿರ್ತಾರೆ UT ಖಾದರ್ ಇರ್ತಾರೆ. ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರು ಅಂತಂದರೆ ಇಲ್ಲಿ ಯಾರು ಅಂದರೆ ಕೆಳಮನೆ ಮತ್ತು ಮೇಲ್ಮನೆ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಕೆಳಮನೆಯಲ್ಲಿ UT ಖಾದರ್ ಇದ್ದರೆ ಮೇಲ್ಮನೆಯಲ್ಲಿ ಬಸವರಾಜ್ ಹೊರಟ್ಟಿ. ಮೇಲ್ಮನೆ ಅಂತಂದರೆ ಇಲ್ಲಿ ವಿಧಾನ ಪರಿಷತ್ ಆಗಿರ್ತದೆ, ಕೆಳಮನೆ ಅಂತಂದರೆ ವಿಧಾನ ಸಭಾ ಆಗಿರ್ತದೆ. ಹಾಗಾಗಿ ವಿಧಾನಸಭೆಯ ಒಂದು ಸಭಾಧ್ಯಕ್ಷರು UT ಖಾದರ್ ಇದ್ದರೆ ವಿಧಾನ ಪರಿಷತ್ತಿನ ಮೇಲ್ಮನೆಯ ಒಂದು ಸಭಾಪತಿ ಯಾರಾಗಿರ್ತಾರಪ್ಪ ಅಂದರೆ ಬಸವರಾಜ್ ಹೊರಟ್ಟಿ ಅವರಾಗಿರ್ತಾರೆ. ನೆಕ್ಸ್ಟ್, ಹೈಕೋರ್ಟ್ನ 35ನೇ ಮುಖ್ಯ ನ್ಯಾಯಮೂರ್ತಿಗಳು. ಹೈಕೋರ್ಟ್ನ 35th ಮುಖ್ಯ ನ್ಯಾಯಮೂರ್ತಿಗಳು ಯಾರಪ್ಪ ಅಂದರೆ ವಿಭು ಬಕ್ರು ಅಂತೇಳಿ ಏನು ಮಾಡ್ತಾರೆ, ಇವಾಗ ಪ್ರೆಸೆಂಟಾಗಿ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ. ನೆಕ್ಸ್ಟ್, ಮುಖ್ಯ ಚುನಾವಣಾಧಿಕಾರಿಗಳು. ಭಾಳಷ್ಟು ಸಲ ಈ ಕ್ವಶನನ್ನು ಕೇಳಿರುವಂಥದ್ದು. ಹಾಗಾಗಿ ಮುಖ್ಯ ಚುನಾವಣಾಧಿಕಾರಿ ಯಾರಾಗಿರ್ತಾರಪ್ಪ ಅಂದರೆ ಅನುಬು ಕುಮಾರ್ ಅವರೇನು ಮಾಡ್ತಾರೆ ಅಂದರೆ ಮುಖ್ಯ ಚುನಾವಣಾಧಿಕಾರಿ ಆಗಿರ್ತಾರೆ. ರಾಜ್ಯದ ಲೋಕಾಯುಕ್ತರು ಯಾರಾಗಿದ್ದಾರಪ್ಪ ಅಂದರೆ ನ್ಯಾಯಮೂರ್ತಿ BS ಪಾಟೀಲ್ ಅವರೇ ಇರ್ತಂದರೆ ಮುಖ್ಯ ಲೋಕಾಯುಕ್ತರಾಗಿ ಇಲ್ಲಿ ನಾವು ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್, ರಾಜ್ಯ ಹಣಕಾಸು ಆಯೋಗದ ಮುಖ್ಯಸ್ಥರು ನಾರಾಯಣ ಸ್ವಾಮಿ ಅವರೇ ಇರ್ತಾರೆ. ಹಣಕಾಸು ಆಯೋಗದ ಮುಖ್ಯಸ್ಥರು. ರಾಜ್ಯ ಮಕ್ಕಳ ಆಯೋಗದ ಅಧ್ಯಕ್ಷರಪ್ಪ ಅಂದರೆ ಶಶಿಧರ್ ಕೋಸಂಬಿ ಅವರು ಹೇಗಿರ್ತಾರೆ ಅಂದರೆ ಮಕ್ಕಳ ಆಯೋಗದ ಅಧ್ಯಕ್ಷತೆಯನ್ನು ಹೊಂದಿಕೊಂಡಿರ್ತಾರೆ. ನೆಕ್ಸ್ಟ್, ರಾಜ್ಯ ಅಡ್ವೊಕೇಟ್
ರಾಜ್ಯ ಅಡ್ವೊಕೇಟ್ ಜನರಲ್ ಯಾರಾಗಿತ್ತು ಅಂದರೆ ಇಲ್ಲಿ ಶಶಿಕಿರಣ್ ಶೆಟ್ಟಿ ಅವರು ಏನಾಗಿರುತ್ತೆ ಅಂದರೆ ಇಲ್ಲಿ ರಾಜ್ಯ ಅಡ್ವೊಕೇಟ್ ಜನರಲ್. ಇವು 10 ಒಂದು ಪ್ರಮುಖ ಹುದ್ದೆಗಳ ಮೇಲೆ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಕೋತೀವಿ. ಅದಾದ ನಂತರದಲ್ಲಿ ಭಾರತದ EU ಮುಖ್ಯ ವ್ಯಾಪಾರ ಒಪ್ಪಂದ ಮಾತುಕತೆಗಳನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದರೆ ಇಲ್ಲಿ ಭಾರತದ EU ಮುಕ್ತ ವ್ಯಾಪಾರ ಒಪ್ಪಂದ 2007ರಿಂದ ಏನು ಮಾಡ್ತಾರೆ ಅಂದರೆ 2007ರಲ್ಲಿ ಇದನ್ನು ಪ್ರಾರಂಭವನ್ನು ಮಾಡಿರ್ತಾರೆ. 77ನೇ ಗಣರಾಜ್ಯೋತ್ಸವದ ಥೀಮ್ ಏನಾಗಿತ್ತು? 77ನೇ ಗಣರಾಜ್ಯೋತ್ಸವದ ಥೀಮ್ ಏನಾಗಿತ್ತಪ್ಪ ಅಂದರೆ 150 ವರ್ಷಗಳ ವಂದೇ ಮಾತರಂ ಒಂದು ಗೀತೆಯ ಥೀಮನ್ನು ಏನು ಮಾಡ್ಕೊಂಡಿದ್ರು. ಈ ಒಂದು ವರ್ಷದ ಗಣರಾಜ್ಯೋತ್ಸವಕ್ಕೆ ಏನು ಮಾಡಿದ್ರು, ಆ ಒಂದು ಥೀಮನ್ನು ಇಟ್ಕೊಂಡಿದ್ರು. ಅದಾದ ನಂತರದಲ್ಲಿ ಇತ್ತೀಚೆಗೆ ನಿಧನರಾದ ಇಂದ್ರಜಿತ್ ಸಿಂಗ್ ಬಿಂದ್ರಾ ಇವರು ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳೋ ಕ್ವಶನ್ ಇದೆ. BCCIನ ಮಾಜಿ ಅಧ್ಯಕ್ಷತೆಯನ್ನು ಹೊಂದಿದಂಥವ್ರು ಯಾರಪ್ಪ ಅಂದರೆ ಇಲ್ಲಿ ಇಂದ್ರಜಿತ್ ಸಿಂಗ್ ಬಿಂದ್ರಾ ಅವರು BCCIನ ಮಾಜಿ ಅಧ್ಯಕ್ಷತೆಯನ್ನು ಹೊಂದಿರ್ತಾರೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಕಸ್ಟಮ್ಸ್ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ? ಕಸ್ಟಮ್ಸ್ ದಿನ, ಅಂತಾರಾಷ್ಟ್ರೀಯ ಕಸ್ಟಮ್ಸ್ ದಿನ ಜನವರಿ 26ರಂದು ಏನು ಮಾಡ್ತಾರೆ ಅಂದರೆ ಅಂತಾರಾಷ್ಟ್ರೀಯ ಕಸ್ಟಮ್ ದಿನವನ್ನು ಆಚರಣೆ ಮಾಡ್ತಾರೆ. ನೆಕ್ಸ್ಟ್, ರಾಷ್ಟ್ರೀಯ ಭೌಗೋಳಿಕ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ? ರಾಷ್ಟ್ರೀಯ ಭೌಗೋಳಿಕ ದಿನವನ್ನು ಜನವರಿ 27ರಂದು ಆಯ್ಕೆ ಮಾಡಲಾಗಿರುತ್ತದೆ. ನೆಕ್ಸ್ಟ್, ತೆಲಂಗಾಣದ 2026 ನೂತನ ರಾಜ್ಯಪಾಲರು. ತೆಲಂಗಾಣದ ನೂತನ ರಾಜ್ಯಪಾಲರು ಶಿವಪ್ರಸಾದ್ ಶುಕ್ಲಾ ಏನಿರ್ತಾರೆ ತೆಲಂಗಾಣದ ನೂತನ ರಾಜ್ಯಪಾಲರಾಗಿರ್ತಾರೆ. 2026 ಆಸ್ಕರ್ ಚಲನಚಿತ್ರ ಪ್ರಶಸ್ತಿ ಪಡೆದಂಥ ಚಲನಚಿತ್ರ ಯಾವುದು ಅಂತ ಕೇಳಿದರೆ ಇಲ್ಲಿ ಒನ್ ಬ್ಯಾಟಲ್ ಆಫ್ಟರ್ ಅನಂದರ್ ಅಂತ ಏನು ಮಾಡ್ತಾರೆ. ಈ ಮೂವಿಯದ್ದು ಏನಾಗಿರುತ್ತಪ್ಪ ಅಂದರೆ ಆಸ್ಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿರುತ್ತೆ. 2026 ಆಸ್ಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿರುತ್ತದೆ. ನೆಕ್ಸ್ಟ್, ಸ್ಟ್ಯಾಂಡ್ ಆಫ್ ಇಂಡಿಯಾ ಯೋಜನೆ ಯಾರಿಗಾಗಿ ಜಾರಿಗೆ ತರಲಾಗಿದೆ? ಭಾಳ ಇಂಪಾರ್ಟೆಂಟ್ ಅಂತ ಕ್ವಶನು. ಸ್ಟ್ಯಾಂಡ್ ಆಫ್ ಇಂಡಿಯಾ ಯೋಜನೆ ಯಾರಿಗಾಗಿ ಜಾರಿಗೆ ತರಲಾಗಿತ್ತು ಅಂತ ಕ್ವಶನ್ ಕೇಳಿದ್ದಾರೆ. SC ಮತ್ತು ST ಹಾಗೂ ಮಹಿಳೆಯರಿಗೆ ಏನು ಮಾಡಿದಾರಪ್ಪ ಅಂದರೆ ಈ ಒಂದು ಸ್ಟ್ಯಾಂಡ್ ಆಫ್ ಇಂಡಿಯಾ ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ಬಂದಿರ್ತಾರೆ. ನೆಕ್ಸ್ಟ್, ಭಾರತದ 94ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರು? ಯಾರಪ್ಪ ಅಂತಂದರೆ ಇಲ್ಲಿ ಮಯಾಂಕ್ ಚಕ್ರವರ್ತಿ. ಭಾರತದ 94ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಮಯಾಂಕ್ ಚಕ್ರವರ್ತಿ ಏನಾಗಿರ್ತಾರೆ ಅಂದರೆ ಆ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಾರೆ. ನೆಕ್ಸ್ಟ್, ಭಾರತದ ಲಿಂಪೋಪೋ ಎಂಬ ಯಾವ ನದಿಯನ್ನು ಕರೆಯುತ್ತಾರೆ? ಭಾರತದ ಲಿಂಪೋಪೋ ಎಂದು ಯಾವ ನದಿಯನ್ನು ಕರೆಯುತ್ತಾರೆ ಅಂತಂದರೆ ಇಲ್ಲಿ ಮಾಹಿ ನದಿ ಅಂತ ಏನು ಮಾಡ್ತಾರೆ ಇಲ್ಲಿ ಅವರ ಲಿಂಪೋಪೋ ನದಿಯನ್ನು ಏನು ಮಾಡ್ತಾರೆ ಇಲ್ಲಿ ಕರೀತಾರೆ. ಯಾಕಪ್ಪ ಅಂತಂದರೆ ಇದು ವಿದ್ಯುತ್ ಶ್ರೇಣಿಯಲ್ಲಿ ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡುವಂಥ ಒಂದು ನದಿಯಾಗಿರುತ್ತೆ. ವಿದ್ಯುತ್ತನ್ನು ಏನು ಎಲೆಕ್ಟ್ರಿಸಿಟಿಯನ್ನು ಉತ್ಪಾದನೆ ಮಾಡುವಂಥ ಒಂದು ಅತಿ ಹೆಚ್ಚಾಗಿ ಎಲೆಕ್ಟ್ರಿಕನ್ನು ಉತ್ಪಾದನೆ ಮಾಡುವಂಥ ಒಂದು ನದಿಯಾಗಿರ್ತದೆ. ಹಾಗಾಗಿ ಇದನ್ನು ಭಾರತದ ಲಿಂಪೋಪೋ ಅಂತ ಏನು ಮಾಡ್ತಾರೆ ಅಂದರೆ ಕರೀತಾರೆ. ಯಾವ್ದು ನದಿಯಪ್ಪ ಅಂದರೆ ಅದು ಮಾಹಿ ನದಿ ಅಂತ ಏನು ಮಾಡ್ತೀವಿ ನಾವು ಇಲ್ಲಿ ಕರಿತೀವಿ. ನೆಕ್ಸ್ಟ್, ಸುದ್ದಿಯಲ್ಲಿದ್ದ ಆಕಾಶ್ 300 3D ಮುದ್ರಕವನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಯಾವುದಪ್ಪ ಅಂತಂದರೆ ಸ್ಪೇಸ್ ಟೈಮ್ 4D ಅಂತ ಒಂದು ಸಂಸ್ಥೆ ಏನು ಮಾಡಿದಪ್ಪ ಅಂದರೆ ಇಲ್ಲಿ ಆಕಾಶ್ 300 3D ಮುದ್ರಕವನ್ನು ಏನು ಮಾಡೈತೆ ಅದನ್ನು ಅಭಿವೃದ್ಧಿಪಡಿಸಿದೆ ಅಂತ ಹೇಳ್ತಾರೆ. 2026-27ನ ದೆಹಲಿಯ ಬಜೆಟನ್ನು ಒಟ್ಟು ವೆಚ್ಚ ಎಷ್ಟು? 2026-27ನ ದೆಹಲಿಯ ಬಜೆಟ್ ಎಷ್ಟಾಗಿದೆಪ್ಪ ಅಂದರೆ ಅದು 1,03,700 ಕೋಟಿ ರೂಪಾಯಿ ಏನಾಯ್ತು ಅಂದರೆ ಇದು ದೆಹಲಿಯ ಬಜೆಟ್ ಆಗಿರ್ತದೆ. ನೆಕ್ಸ್ಟ್, ಸುದ್ದಿಯಲ್ಲಿದ್ದ ಲಿಟಾನಿ ನದಿಯನ್ನು ಯಾವ ದೇಶ ಹೊಂದಿದೆ? ಲಿಟಾನಿ ನದಿ ಯಾವುದಪ್ಪ ಅಂದರೆ ಅದು ಲೆಬನಾನ್ನ ಒಂದು ಲಿಟಾನಿ ನದಿಯನ್ನು ಏನು ಮಾಡ್ತಾರೆ ಇಲ್ಲಿ ಹೇಳ್ತಾರೆ. ಅದಾದ ನಂತರದಲ್ಲಿ ಸುದ್ದಿಯಲ್ಲಿದ್ದ ಮೂಸಿ ನದಿಯು ಯಾವ ನದಿಯ ಉಪನದಿಯಾಗಿದೆ? ಮೂಸಿ ನದಿ ಯಾವ ನದಿಯ ಉಪನದಿಯಪ್ಪ ಅಂದರೆ ಅದು ಕೃಷ್ಣಾ ನದಿಯ ಒಂದು ಉಪನದಿಯನ್ನು ಏನು ಮಾಡ್ತೇವೆ ಇಲ್ಲಿ ಮೂಸಿ ನದಿಯನ್ನು ಏನು ಮಾಡ್ತೀವಿ ನೋಡ್ತೀವಿ. ಅದಾದ ನಂತರದಲ್ಲಿ ಕೊನೆಯ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಏನಪ್ಪ ಅಂದರೆ S&P ಗ್ಲೋಬಲ್ ರೇಟಿಂಗ್ಸ್ ತನ್ನ ಮಾರ್ಚ್ 2026 ವರದಿಯಲ್ಲಿ FY27ಕ್ಕೆ ಭಾರತದ GDP ಬೆಳವಣಿಗೆಯ ಮುನ್ಸೂಚನೆ ಎಷ್ಟಾಗಿದೆ ಅಂತ ಏನು ಮಾಡಿದ್ದಾರೆ ಇಲ್ಲಿ ಕೇಳಿದ್ದಾರೆ. ಅಂದರೆ ಎಷ್ಟಾಗಿದೆ ಅಂತ ಎಲ್ಲ ಅವರು ಕ್ವಶನ್ ಕೇಳಿರ್ತದ್ದು ಅದು 7.1. ಯಾಕಪ್ಪ ಅಂತಂದರೆ ಇಲ್ಲಿ ಭಾರತದ GDP ಮುಂಬರುವಂಥ ದಿನಗಳಲ್ಲಿ ಎಷ್ಟು ಬೆಳವಣಿಗೆ ಆಗಬಹುದು ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲನ್ನು ನಾವಿಲ್ಲಿ ಒಂದು ಯಾವುದು ಗ್ಲೋಬಲ್ ರೇಟಿಂಗ್ ಅನ್ನೋದು ಒಂದು ಸಂಸ್ಥೆ ಏನು ಮಾಡಿತ್ತಪ್ಪ ಅಂದರೆ ಭಾರತದ GDP ಮುಂಬರುವಂಥ ದಿನಗಳಲ್ಲಿ ಅದರ GDPಯನ್ನು ಎಷ್ಟು ಅಭಿವೃದ್ಧಿಪಡಿಸ್ಕೊಳ್ತದೆ ಅಂತ ಹೇಳಿದಾರಪ್ಪ ಅಂದರೆ ಅದು 7.1% ಏನು ಮಾಡಿದರೆ ಇಲ್ಲಿ ನಾವಿಲ್ಲಿ ನೋಡುವಂಥದ್ದು. ಯಾಕಪ್ಪ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ಈ ಮಿಡಲ್ ಈಸ್ಟ್ ನೋಡಿರ್ಬೋದು ನೀವು, ಮಿಡಲ್ ಈಸ್ಟ್ ವಾರ್ ಇರ್ಬೋದು, ರಷ್ಯಾ ಮತ್ತು ಉಕ್ರೇನ್ ವಾರ್ಗಳಿರ್ಬೋದು, ಅಮೇರಿಕಾ ಅತಿ ಹೆಚ್ಚಾಗಿ ಅಮೇರಿಕಾ ಮತ್ತು ಇಸ್ರೇಲ್ಗಳು ಈ ಒಂದು ವಾರ್ಗಳಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿರೋದು ಮತ್ತು ರಷ್ಯಾ ಮತ್ತು ಚೀನಾಗಳು ಕೂಡ ಏನು ಮಾಡ್ತಾರೆ ಈ ಒಂದು ವಾರಲ್ಲಿ ಇನ್ವಾಲ್ವ್ಮೆಂಟನ್ನು ತೋರಿಸ್ತಾ ಇರೋದು. ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಂಥ ಒಂದು ಟೈಮ್ನಲ್ಲಿ ನಮ್ಮ ಭಾರತದ GDP ಅಭಿವೃದ್ಧಿಯನ್ನು ಕಾಣ್ತಿರೋದು ಭಾಳಷ್ಟು ಖುಷಿಯಾದಂಥ ವಿಷಯ. ಹಾಗಾಗಿ ಈ ಒಂದು ಪಾಯಿಂಟು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಮುಂಬರುವ ದಿನಗಳಲ್ಲಿ 7.1% ಏನಾಗ್ತದೆ ಅಂದರೆ GDPಯಲ್ಲಿ ಅಭಿವೃದ್ಧಿಯನ್ನು
ಕಾಣ್ತದೆ. ಓಕೆ, ಕೆಲವೊಂದಿಷ್ಟು ವಿಶೇಷಗಳಲ್ಲಿ ನಾನು ಆಲ್ರೆಡಿ ನಿಮಗೆ ಹೇಳಿದಾಗೆ ಭೂಗೋಳಶಾಸ್ತ್ರ ಮತ್ತು ಗುರುತ್ವಾಕರ್ಷಣೆ ನೀಡಿದಂಥ ವ್ಯಕ್ತಿ ಐಸಾಕ್ ನ್ಯೂಟನ್ ಆಗಿರ್ತಾರೆ. ಮತ್ತು ಕೆಲವೊಂದಿಷ್ಟು ವಿಶೇಷತೆಗಳನ್ನು ಅತಿ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಗಳನ್ನು ನಿಮಗೆ ಇಲ್ಲಿ ಬರೆದೇನೆ. ಅತಿ ಹೆಚ್ಚಾಗಿ ಕ್ವಶನ್ಗಳನ್ನು ಇದರ ಮೇಲೆ ರೈಸ್ ಆಗಿರುವಂಥದ್ದು ಕೂಡ ನಾನು ನೋಡಿರ್ತೀನಿ. ಹಾಗಾಗಿ ಆ ಟಾಪಿಕ್ಗಳನ್ನು ಒಂದು ವಿಷಯಗಳನ್ನು ನಿಮ್ಮಲ್ಲಿ ನೋಡ್ತಾ ಹೋಗೋಣ. ಯಾವಪ್ಪ ಅಂತಂದರೆ, ಭೂ ಕೇಂದ್ರಿತ ಸಿದ್ಧಾಂತವನ್ನು ನೀಡಿದ ವ್ಯಕ್ತಿ ಯಾರು ಅಂತ ಏನು ಮಾಡ್ತಿರಲಿ ಅವರು ಕ್ವಶನ್ನಾಗಿ ಕೇಳ್ತಾರೆ. ಭೂ ಕೇಂದ್ರಿತ ಸಿದ್ಧಾಂತವನ್ನು ನೀಡಿದವರು ಯಾರಪ್ಪ ಅಂತಂದರೆ ಅವರು ಟಾಲೆಮಿ ಅಂತ ಒಂದು ವ್ಯಕ್ತಿಯನ್ನು ಮಾಡ್ತಾರೆ. ಅಂದರೆ ಭೂ ಕೇಂದ್ರಿತವಾದ ಸಿದ್ಧಾಂತವನ್ನು ಏನು ಮಾಡ್ತಾರೆ ಇಲ್ಲಿ ಅವರು ಹೇಳ್ತಾರೆ. ಹಾಗಿದ್ರೆ ಭೂ ಕೇಂದ್ರಿತ ಸಿದ್ಧಾಂತ ಅಂದರೆ ನಾವಿಲ್ಲಿ ಇದು ಭೂಮಿ ಅಂತ ನಾವು ನೋಡ್ಕೊಳ್ಳೋದಾದರೆ, ಈ ಭೂಮಿಯ ಒಂದು ಸೆಂಟ್ರ್ ಪಾಯಿಂಟ್ ಏನು ಮಾಡ್ತೀವಲ್ಲ, ಭೂಮಿಯ ಆಳದಲ್ಲಿ ಯಾವುದೇ ಒಂದು ಪಾಯಿಂಟಿಂದ ಹಿಡ್ಕೊಂಡು ಭೂಮಿಯನ್ನು ಅಗಿತಾ ಹೋದಾಗ ಒಂದು ಮಿಡಲ್ ಪಾಯಿಂಟ್ ಅಂತ ಬರ್ತದೆ. ಮಿಡಲ್ ಪಾಯಿಂಟ್ ಅಂತ ಬರ್ತದೆ. ಆ ಒಂದು ಕೇಂದ್ರ ಬಿಂದು ಅಂತ ಏನು ಮಾಡ್ತೀವಲ್ಲ, ಒಂದು ಕೇಂದ್ರ ಬಿಂದು ಏನು ಹೇಳ್ತೀವಲ್ಲ, ಆ ಒಂದು ಕೇಂದ್ರ ಬಿಂದುದ ಬಗ್ಗೆ ಏನು ಮಾಡ್ತಾರೆ ಅಂದರೆ ಸಿದ್ಧಾಂತವನ್ನು ನೀಡಿದವರು, ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದವರು, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದಾರಪ್ಪ ಅನ್ನೋದವರು ಟಾಲೆಮಿ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಸೂರ್ಯ ಕೇಂದ್ರಿತ ಸಿದ್ಧಾಂತವನ್ನು ನೀಡಿದವರು ಯಾರು? ನೀಡಿದಂಥ ವ್ಯಕ್ತಿ ಸೂರ್ಯ ಕೇಂದ್ರಿತವಾಗಿ, ಸೂರ್ಯವನ್ನು ಅಂದರೆ ಸೂರ್ಯನ ಕೇಂದ್ರ ಬಿಂದು ಇಟ್ಕೊಂಡು ಇರುವಂಥ ಸುತ್ತಮುತ್ತಲಿರುವಂಥ ಎಲ್ಲ ಒಂದು ಗ್ರಹಗಳನ್ನು ಏನು ಮಾಡ್ತಾರೆ ಇಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದವರು ಅವ್ರು ಯಾರಪ್ಪ ಅಂದರೆ ಇಲ್ಲಿ ಕೋಪರ್ನಿಕಸ್ ಅಂತ ಏನು ಮಾಡ್ತಾರೆ ಇಲ್ಲಿ ಸೂರ್ಯ ಕೇಂದ್ರಿತ ಸಿದ್ಧಾಂತವನ್ನು ಏನು ಮಾಡ್ತಾರೆ ಅವರು ಎಕ್ಸ್ಪ್ಲನೇಷನ್ನ ಮಾಡ್ತಾರೆ. ಅದಾದ ನಂತರದಲ್ಲಿ ಗ್ರಹಗಳು ಅಂಡಾಕಾರವಾಗಿ ಚಲಿಸುತ್ತವೆ ಎಂದು ಹೇಳಿದಂಥ ವ್ಯಕ್ತಿ, ಗ್ರಹಗಳು ಅಂಡಾಕಾರವಾಗಿ ಅಂದರೆ ಈ ಒಂದು ಗ್ರಹ ಏನಪ್ಪ ಅಂದರೆ ಸೂರ್ಯನ ಸುತ್ತ ಅಂಡಾಕಾರವಾಗಿ ಏನು ಮಾಡ್ತಾರೆ ಅಂದರೆ, ಇದು ಸೂರ್ಯ ಆದರೆ ಈ ಒಂದು ಗ್ರಹಗಳು ಏನು ಮಾಡ್ತಪ್ಪ ಅಂದರೆ ಈ ರೀತಿಯಾಗಿ ಏನು ಮಾಡ್ತಾವೆ ಅಂತಂದರೆ ಇಲ್ಲಿ ಚಲಿಸುವಂಥದ್ದು. ಅಂಡಾಕಾರವಾಗಿ ಏನು ಮಾಡ್ತಾವೆ ಅಂದರೆ ಇಲ್ಲಿ ಸೂರ್ಯನ ಸುತ್ತ ಏನು ಮಾಡ್ತಾವೆ ಅಂದರೆ ಈ ರೀತಿಯಾಗಿ ಚಲಿಸ್ತಾ ಇರ್ತವೆ. ಅದೊಂದು ಏನಂತಂದರೆ ಇಲ್ಲಿ ಕಕ್ಷಾ ಮಾರ್ಗ ಏನು ಮಾಡ್ತಾರೆ ನಾವು ಇಲ್ಲಿ ಹೇಳ್ತಾವೆ. ಈ ಕಕ್ಷಾ ಮಾರ್ಗವನ್ನು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದವರು ಅಂಡಾಕಾರವಾಗಿ ಚಲಿಸ್ತಾವೆ ಅಂತ ಹೇಳಿದಾರಪ್ಪ ಅಂದರೆ ಇಲ್ಲಿ ಅವರು ಯಾರು ಕೆಪ್ಲರ್ ಅಂತ ವ್ಯಕ್ತಿ ಏನು ಮಾಡ್ತಂದರೆ ಆ ಗ್ರಹಗಳು ಏನು ಮಾಡ್ತಂದರೆ ಅಂಡಾಕಾರವಾಗಿ ಚಲಿಸ್ತಾವೆ ಅಂತ ಏನು ಮಾಡ್ತಾರೆ ಇಲ್ಲಿ ಹೇಳ್ತಾರೆ. ಅದಾದ ನಂತರದಲ್ಲಿ ದೂರದರ್ಶಕವನ್ನು ಕಂಡುಹಿಡಿದವರು, ಭಾಳ ಇಂಪಾರ್ಟೆಂಟು. ದೂರದರ್ಶಕವನ್ನು ಕಂಡುಹಿಡುವಂಥ ನಿಮಗೆಲ್ಲ ಸಣ್ಣ ಇರುವಂಥ ಒಂದು 6th 7th ಕ್ಲಾಸಲ್ಲಿ ನಾವು ಮಾಡ್ತಾ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿರ್ತಾರೆ. ಹಾಗಾಗಿ ದೂರದರ್ಶಕವನ್ನು ಕಂಡುಹಿಡಿದವರು ಯಾರಪ್ಪ ಅಂದರೆ ಅದು ಗೆಲಿಲಿಯೋ ಅಂತ ಏನು ಮಾಡ್ತಾರೆ ನಾವಿಲ್ಲಿ ನೋಡ್ತೀವಿ. ಹಾಗಾಗಿ ನೆಕ್ಸ್ಟು ಜ್ಯೋತಿರ್ಮೇಘ ಸಿದ್ಧಾಂತ, ಇಲ್ಲಿ ಜ್ಯೋತಿರ್ಮೇಘ ಸಿದ್ಧಾಂತ ಅಂತ ಏನು ಬರ್ತದೆ ಅದನ್ನು ಎಕ್ಸ್ಪ್ಲನೇಷನ್ ಮಾಡಿದ ಯಾರಪ್ಪ ಅಂದರೆ ಇಮ್ಯಾನ್ಯುಯಲ್ ಕ್ಯಾಂಟ್ ಮತ್ತು ಲ್ಯಾಪ್ಲೇಸ್ ಏನಂಥ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ಈ ಒಂದು ಜ್ಯೋತಿರ್ಮೇಘ ಸಿದ್ಧಾಂತವನ್ನು ಏನು ಮಾಡ್ತಾರೆ ಇಲ್ಲಿ ಅವರ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಹಾಗಾದರೆ ಇದರೊಳಗಡೆ ಒಂದು ಪಾಯಿಂಟನ್ನು ನಾವು ಇಲ್ಲಿ ನೋಡೋದಾದರೆ ವರ್ಷ ಅಂತ ಒಂದು ಮತ್ತೊಂದು ಬರ್ತದೆ. ಜ್ಯೋತಿರ್ವರ್ಷ ಅಂತಂದರೆ ಇಲ್ಲಿ ಒಂದು ಬೆಳಕಿನ ವೇಗ, ಒಂದು ಬೆಳಕಿನ ಒಂದು ಕಿರಣ ಒಂದು ವರ್ಷಕ್ಕೆ ಹೋಗುವಂಥ ಸ್ಪೀಡು ಅಥವಾ ದೂರವನ್ನು ಏನು ಮಾಡ್ತೇವೆ ನಾವಿಲ್ಲಿ ಒಂದು ಚಲಿಸುವಂಥ ಒಂದು ದೂರವನ್ನು ಏನು ಮಾಡ್ತೇವೆ ಅಂದರೆ ಅದು ಜ್ಯೋತಿರ್ವರ್ಷ ಅಂತ ಏನು ಮಾಡ್ತೇವೆ ನಾವಿಲ್ಲಿ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಅಂದರೆ ಇಲ್ಲಿ ಈ ಒಂದು ಬೆಳಕು ಇಲ್ಲಿಂದ ಸ್ಟಾರ್ಟ್ ಆಗಿ ಒಂದು ವರ್ಷ ಎಷ್ಟು ದೂರ ಟ್ರಾವೆಲ್ ಮಾಡ್ತದಲ್ಲ, ಒಂದು ವರ್ಷ ಎಷ್ಟು ದೂರ ಟ್ರಾವೆಲ್ ಮಾಡ್ತದೆ ಅದಕ್ಕೆ ಏನು ಮಾಡ್ತೇವೆ ನಾವಿಲ್ಲಿ ಆ ಒಂದು ಪಾಯಿಂಟ್, ಆ ಒಂದು ವರ್ಷದವರೆಗೂ ಎಲ್ಲಿವರೆಗೂ ಟ್ರಾವೆಲ್ ಮಾಡುವಂಥ ಒಂದು ಪಾಯಿಂಟ್ ಇರ್ತದಲ್ಲ ಅದಕ್ಕೆ ಏನು ಹೇಳ್ತೇವೆ ನಾವಿಲ್ಲಿ ಒಂದು ಜ್ಯೋತಿರ್ವರ್ಷ ಅಂತ ಏನು ಮಾಡ್ತೇವೆ ನಾವಿಲ್ಲಿ ಹೇಳ್ತೀವಿ. ಹಾಗಾಗಿ ಒಂದು ಬೆಳಕು ಒಂದು ಪಾಯಿಂಟ್ದಿಂದ ಒಂದು ವರ್ಷ ಎಷ್ಟು ದೂರ ಟ್ರಾವೆಲ್ ಮಾಡ್ತದೆ, ಎಷ್ಟು ದೂರ ಅದು ಚಲಿಸ್ತದಲ್ಲ ಅಲ್ಲಿವರೆಗೂ ಏನು ಮಾಡ್ತದೆ ಅಂದರೆ ಒಂದು ಜ್ಯೋತಿರ್ವರ್ಷ ಅಂತ ಏನು ಮಾಡ್ತೇವೆ ನಾವಿಲ್ಲಿ ಹೇಳುವಂಥದ್ದು. ಹಾಗಾಗಿ ಅದು ಜ್ಯೋತಿರ್ಮೇಘ ಮತ್ತು ಜ್ಯೋತಿರ್ವರ್ಷದ ಬಗ್ಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ, ನೋಡಿ ಸ್ವಲ್ಪ ಗಮನ ಇಟ್ಕೊಂಡು ನೋಡ್ಕೊಳ್ಳಿ. ಅದಾದ ನಂತರದಲ್ಲಿ ಉಬ್ಬರವಿಳಿತ ಸಿದ್ಧಾಂತವನ್ನು ಏನು ಮಾಡ್ತಾರೆ ಇಲ್ಲಿ ಹೆರಾಲ್ಡ್ ಜೆಫ್ರಿಸಿ ಮತ್ತು ಜೇಮ್ಸ್ ಜಿನ್ಸ್ ಅನ್ನುವಂಥ ವ್ಯಕ್ತಿಗಳು ಏನು ಮಾಡ್ತಾರೆ ಅದರ ಸಿದ್ಧಾಂತದ ಬಗ್ಗೆ ಏನು ಮಾಡ್ತಾರೆ ಮಂಡನೆಯನ್ನು ಮಾಡ್ತಾರೆ. ಅದನ್ನು ನಾವಿಲ್ಲಿ ಉಬ್ಬರವಿಳಿತ ಸಿದ್ಧಾಂತ ಅಂತ ಕೂಡ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತೀವಿ. ಅದಾದ ನಂತರದಲ್ಲಿ ಗ್ರಹ ಕಣ ಸಿದ್ಧಾಂತ ಅದರಲ್ಲಿ ಗ್ರಹಗಳು ಎಲ್ಲ ಗ್ರಹಗಳು ಸಣ್ಣ ಸಣ್ಣ ಕಣಗಳಿಂದ ಕೂಡಿದಂಥದ್ದು ಗ್ರಹಗಳು ಏನು ಹೇಳ್ತಂದರೆ ಒಗ್ಗಟ್ಟಾಗಿ ಏನು ಮಾಡ್ತಂದರೆ ಆಗಿರುವಂಥದ್ದು. ಫಾರ್ ಎಕ್ಸಾಂಪಲ್ ಮಣ್ಣಿನ ಕಣಗಳಿರ್ಬೋದು. ಅದಾದ ನಂತರದಲ್ಲಿ ಬೇರೆ ಬೇರೆ ಗ್ರಹಗಳು ಕೂಡ ಏನು ಮಾಡ್ತಾರೆ ಅದೇ ರೀತಿ ಸಣ್ಣ 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 ಕಣಗಳಿಂದ ಕೂಡಿದೆ ಅಂತ ಏನು ಮಾಡ್ತಾರೆ ಇಲ್ಲಿ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿರ್ತಾರೆ. ಹಾಗಾಗಿ ಆ ಗ್ರಹ ಕಣ ಸಿದ್ಧಾಂತವನ್ನು ಏನು ಮಾಡ್ತಾರೆ ಇಲ್ಲಿ ಮಂಡನೆ ಮಾಡಿರ್ತಾರೆ. ಯಾರಪ್ಪ ಅಂತಂದರೆ ಪರೆಸ್ಟಾಯ್ ಮತ್ತು ಚೇಂಬರ್ಲಿನ್ ಅನ್ನೋಂಥ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ಈ ಗ್ರಹ ಕಣ ಸಿದ್ಧಾಂತವನ್ನು ಏನು ಮಾಡ್ತಾರೆ ಇಲ್ಲಿ ಎಕ್ಸ್ಪ್ಲನೇಷನ್ನ ಮಾಡಿರ್ತಾರೆ. ನೆಕ್ಸ್ಟ್ ಲಾಸ್ಟ್ ಇಂಪಾರ್ಟೆಂಟು ಮಹಾಸ್ಫೋಟ ಸಿದ್ಧಾಂತ.
ಮಹಾಸ್ಫೋಟ ಸಿದ್ಧಾಂತ ಅಂದರೆ ಇಲ್ಲಿ ನಿಮಗೆ ಒಂದು ಭೂಮಿಯ ಉಗಮ ಅಥವಾ ಸೂರ್ಯ ಸಿದ್ಧಾಂತವನ್ನು ಏನು ಮಾಡ್ತಿರಲಿ ಎಕ್ಸ್ಪ್ಲನೇಷನ್ ಮಾಡಬೇಕಾದ್ರೆ ಈ ಮಹಾಸ್ಫೋಟ ಬಹಳಷ್ಟು ಇಂಪಾರ್ಟೆಂಟಾಗಿ ಭಾಳ ಅತಿ ಮುಖ್ಯವಾಗಿ ಏನು ಮಾಡ್ತಾರೆ ಅಂತಂದರೆ ಇದನ್ನು ಎಕ್ಸ್ಪ್ಲನೇಷನ್ ಮಾಡಿರ್ತಾರೆ. ಹಾಗಾಗಿ ಮಹಾಸ್ಫೋಟ ಸಿದ್ಧಾಂತವನ್ನು ಏನು ಮಾಡ್ತೀರಿ, ಒಂದು ಬೆಂಕಿಯ ಉಂಡೆ ಸ್ಫೋಟವಾಗಿ ಅದರ ಸುತ್ತಮುತ್ತಲಿರುವಂಥ ಗ್ರಹಗಳು, ಉಪಗ್ರಹಗಳು, ಧೂಮಕೇತುಗಳು, ಕ್ಷುದ್ರ ಗ್ರಹಗಳು ಎಲ್ಲವೂ ಕನ್ವರ್ಷನ್ ಆಗೋದ್ರಲ್ಲಿ ಏನು ಮಾಡ್ತಾರೆ ಇಲ್ಲಿ ಆ ಒಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಅದು ಮಹಾಸ್ಫೋಟ ಸಿದ್ಧಾಂತದ ಮುಖಾಂತರ ಏನಾಗ್ತದೆ ಹೊರಬರ್ತದೆ. ಹಾಗಾಗಿ ಆ ಮಹಾಸ್ಫೋಟ ಸಿದ್ಧಾಂತವನ್ನು ಏನು ಮಾಡ್ತಾರೆ ಇಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದವರು ಅಂಬೆ ಜಾರ್ಜಸ್ ಲಿಮೈತ್ರಿ ಅನ್ನೋಂಥ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಈ ಮಹಾಸ್ಫೋಟ ಸಿದ್ಧಾಂತವನ್ನು ಏನು ಮಾಡ್ತಾರೆ ಅಂದರೆ ಇಲ್ಲಿ ಎಕ್ಸ್ಪ್ಲನೇಷನ್ನ ಮಾಡಿರ್ತಾರೆ. ಹಾಗಾಗಿ ಈ ಎಲ್ಲ ವಿಷಯಗಳನ್ನ ನಾವಿಲ್ಲಿ ಅತಿ ವಿಶೇಷವಾಗಿ ಮುಖ್ಯವಾಗಿ ಏನು ಮಾಡ್ತೇವೆ ವಿಶೇಷತೆ ಒಳಗೆ ತೆಗೆದುಕೊಂಡು ಯಾಕೆ ಬಂದಿದ್ದೀನಪ್ಪ ಅಂತಂದರೆ ಇವು ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತವೆ. ಅದು ಅದರ ಮೇಲೆ ಕ್ವಶನ್ಗಳನ್ನು ಅತಿ ಹೆಚ್ಚಾಗಿ ಕೇಳಿರುವಂಥದ್ದು ಕೂಡ ನಮಗಿಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗಾಗಿ ಎಲ್ಲ ಪಾಯಿಂಟ್ ಆಫ್ ವ್ಯೂಗಳು ನೋಡೋದಾದರೆ ನಾವಿಲ್ಲಿ ಭೂಗೋಳಶಾಸ್ತ್ರ ಒಂದು ಭಾಳಷ್ಟು ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತದೆ. ಹಾಗಾಗಿ ಪ್ರೆಸೆಂಟಾಗಿ ಇಡೀ ಜಗತ್ತಿನಲ್ಲಿ ಏನಾಗ್ತಾ ಇದೆ, ಭಾರತ ದೇಶದಲ್ಲಿ ಏನಾಗ್ತದೆ, ಯಾವ ಒಂದು ಸ್ಥಳದಲ್ಲಿ ಏನು ಘಟನೆಗಳಾಗ್ತದೆ ಆ ಘಟನೆಗಳ ಮೇಲೆ ಏನು ಮಾಡ್ತಾ ಅಂದರೆ ಕ್ವಶನ್ಗಳನ್ನು ರೈಸ್ ಆಗುವಂಥದ್ದು ಇರ್ತದೆ. ಹಾಗಾಗಿ ಈ ಒಂದು ವಿಶೇಷಗಳನ್ನು ಏನು ಮಾಡಿದೆ ಅತಿ ಹೆಚ್ಚಾಗಿ ನೋಡ್ತಾ ಹೋಗಿ. ಹಾಗಾಗಿ ಇವತ್ತಿನ ಒಂದು ಟಾಪಿಕನ್ನು ಏನು ಮಾಡ್ತೀನಿ ಭೂಗೋಳಶಾಸ್ತ್ರವನ್ನು ತೆಗೆದುಕೊಂಡು ಬಂದಿರೋದಕ್ಕೆ ಕಾರಣಪ್ಪ ಅಂದರೆ ಇದೇ ಆಗಿರ್ತದೆ. ಹಾಗಾಗಿ ಇವತ್ತಿನ ದಿನವನ್ನು ಏನು ಮಾಡ್ತಾ ಅಂದರೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.